ಕಳ್ಸಕ್ಕೆ ಬೇಗ. ಅಣ್ಣ ನಮ್ ಸೂಟ್ ಕೇಸು. ಅದೇ ತರ ಇನ್ನು 3 ಇದೆಯಲ್ಲ. ಅಣ್ಣ ವಿಲನ್. ಜಯಮ್ಮ ಎಲ್ಲಿ? ಅಲ್ಲೇನಿಲ್ಲ. ಹೊರಗಡೆ ಹೋದ್ರೆ ಜಯಮ್ಮನ್ ಕಾಟ, ಇನ್ನೊಂದ್ ಕಡೆ ಅರ್ಜುನ್ ಕಳ್ಸಿರೋ ರೌಡಿಗಳು, ಪೊಲೀಸ್ ಬೇರೆ. ಅಕ್ಕನ ವಾಸಿಯಾಗಿ ದುಡ್ಡಿನ ಸೂಟ್ ಕೇಸ್ ಸಿಗೋವರೆಗೂ ವೇಷ ಬದಲಾಯಿಸ್ಕೊಂಡು ಇಲ್ಲೇ ಒಳಗಡೆ ಇರೋದು ಸೇಫು. ವೆಲ್ಕಮ್ ಟು 7 days ನನ್ಸ್ ಕಾನ್ಫರೆನ್ಸ್. ನೀವು ಮೈಸೂರಿಂದ ಬಂದಿದ್ದೀರಾ? ಹೌದು ಮದರ್. ಇವ್ರಿಗೆ ಯಾವ ರೂಮ್ ಅಲಾಟ್ ಆಗಿದೆ? ರೂಮ್ ನಂಬರ್ 12. ನೀವೆಲ್ಲಿಂದ ಬಂದಿದ್ದೀರಿ? ಶಿವಮೊಗ್ಗದಿಂದ. ಅವ್ರಗ ರೂಮ್ ನಂಬರ್ 18. ನೀವು ಈ ಸೂಟ್ ಕೇಸ್ ಓಪನ್ ಮಾಡಿ ನಮ್ ಫಂಕ್ಷನ್ ಬೇಕಾಗಿರೋ ಥಿಂಗ್ಸ್ ಎಲ್ಲ ಬಂದಿದ್ಯಾ ಅಂತ ಸ್ವಲ್ಪ ಚೆಕ್ ಮಾಡಿ. ಎಸ್ ಮದರ್. ಗುಡ್. ಫ್ಯಾನ್ಸಿ ಡ್ರೆಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ, ತೆಗೆದು ಒಳಗಿಟ್ಬಿಡಿ. ಓಕೆ ಮದರ್. ನೀವೆಲ್ಲಿಂದ ಬಂದಿದ್ದೀರಿ? ಅಂಡರ್ವರ್ಲ್ಡ್. ಅಂಡರ್ವರ್ಲ್ಡ್. ಅಂಡರ್ ಗ್ರೌಂಡ್ ಲೇಡೀಸ್ ರೂಮ್ ಇಂದ. ನಾವು ಬೆಂಗಳೂರಿಂದ ಬಂದಿದ್ದೀವಿ ಮದರ್. ಬೆಂಗಳೂರಿಂದನಾ? ನಿಮ್ ಹೆಸರು? ನ್ಯಾನ್ಸಿ ನೈಟಿಂಗೇಲ್. ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್. ಕೆಂಪಿ ಕೋಣನ್ ಕುಂಟೆ. ಗುಡ್ ಮಾರ್ನಿಂಗ್ ಮದರ್. ಗುಡ್ ಮಾರ್ನಿಂಗ್ ರಮ್ಯಾ. ಈಗ ತಾನೇ ಬೆಂಗಳೂರಿನಿಂದ ಫಂಕ್ಷನ್ಗೋಸ್ಕರ ಬಂದೆ. ಇದ್ ನಿನ್ ಕಾಲೇಜ್ ಅನ್ನೋದು ಮರಿದೆ ನಮ್ ಎಲ್ಲಾ ಫಂಕ್ಷನ್ಸ್ಗೂ ಬಂದು ಹೆಲ್ಪ್ ಮಾಡ್ತಾ ಇದ್ಯಾ. ಗುಡ್. ಇದು ನಾನು ಓದಿದ ಕಾಲೇಜ್ ಅಲ್ವಾ, ಅದು ನನ್ ಡ್ಯೂಟಿ. ಗುಡ್. Doe, a deer, a female deer. Ray, a drop of golden sun. Me, a name I call myself. Far a longer way to run. So, a needle pulling thread. Law, a note to follow suit. Tea, I drink with jam and bread. That will bring us back to do. ವಂಡರ್ಫುಲ್. ತುಂಬಾ ಚೆನ್ನಾಗಿ ಬರೆಸ್ತಾ ಇದ್ದೀರಾ. Thank you, mother. ನಿಮ್ಮಿಂದ ನಮ್ ಫಂಕ್ಷನ್ ಬಹಳ ಸಕ್ಸಸ್ಫುಲ್ ಆಗ್ಬೇಕು. ಸೂಪರ್ ಸಕ್ಸಸ್ ಆಗತ್ತೆ ಮದರ್. ಸಿಸ್ಟರ್. ಎಸ್ ಮದರ್. ಆ ಸ್ಪೇರ್ ರೂಮ್ ಇದೆಯಲ್ಲ ಅದನ್ನ ಇವ್ರಿಗೆ ಅಲಾಟ್ ಮಾಡಿ. ಸರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮದರ್. ಸೂಟ್ ಕೇಸ್ ಹುಡ್ಕೋಣ. ಮೊದ್ಲು ಅಕ್ಕನ್ ನೋಡೋಣ. ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಹೊಸದಾಗಿ ಆರ್ಡರ್ ಮಾಡಿ ತರಿಸಿದೀವಲ್ಲ ಮೆಡಿಸಿನ್ಸ್, ಅದನ್ನೆಲ್ಲ ಸ್ಟೋರ್ ರೂಮ್ ಅಲ್ಲಿ ಇಟ್ಬಿಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಪೇಷಂಟ್ ಬಗ್ಗೆ ಏನು ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ. ಪಾಪ ಯಾರ ಮನೆಯವರೋ ಏನೋ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಇವ್ರನ್ನ ನೋಡ್ತಾ ಇದ್ರೆ ಗೌರವಸ್ತ್ರ ಫ್ಯಾಮಿಲಿ ತರ ಕಾಣಿಸ್ತಾ ಇದ್ದಾರೆ. ನೀವೇನಾದ್ರೂ ಪೊಲೀಸರನ್ನ ಕರೆಸಿದ್ರೆ ನೀವೇ ಪೊಲೀಸ್ ಸ್ಟೇಷನ್ಗೆ ಅಲಿಬೇಕಾಗುತ್ತೆ. ಕರೆಕ್ಟ್ ಸಿಸ್ಟರ್. ಆ ಪೇಪರ್ನಲ್ಲಿ ಈ ಗುಂಡೇಟ್ ಸುದ್ದಿ ಜೊತೆ ನಮ್ಮ ಇನ್ಸ್ಟಿಟ್ಯೂಷನ್ ಹೆಸರು ಬಂದ್ರೆ ನಮ್ಗೆ ಕೆಟ್ಟ ಹೆಸರಲ್ವಾ? ಇವ್ರ ರಕ್ಷಣೆಗೋಸ್ಕರ ಜೀಸಸ್ ಇಲ್ಲಿ ಕಳ್ಸಿಕೊಟ್ಟಿದ್ದಾನೆ ಮದರ್. ಹೌದು, ಯು ಆರ್ ರೈಟ್ ಸಿಸ್ಟರ್. ನೀವು ನ್ಯೂ ಫೇಸ್, ಹೊಸ ಅಪಾಯಿಂಟ್ಮೆಂಟ್? ಹೌದು ಮದರ್, ನಿನ್ನೆನೆ ಟ್ರಾನ್ಸ್ಫರ್ ಆಗಿದ್ದಾರೆ. ನೀವು ಮರ್ತು ಬಿಟ್ಟಿದ್ದೀರಾ? ಓ, ಐ ಆಮ್ ಸಾರಿ. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಎಸ್ ಚೆನ್ನಾಗಿ ನೋಡ್ಕೊಳ್ಳಿ. ಜಾರ್ತಾ ಇದೆ. ನನ್ನ ಮಗನೇ ಫೆವಿಕಲ್ ಆಗಿ ಅಂಟಿಸ್ಕೋ. ಓ ಮೈ ಬನ್. ಹಾಯ್. ನೋಡ್ತಿದ್ದಾರೆ.
ಸಿಸ್ಟರ್, ಆ ಪೇಷಂಟ್ಗೆ ಇಂಜೆಕ್ಷನ್ ಕೊಟ್ರಾ? ಎಸ್ ಡಾಕ್ಟರ್, ಕೊಟ್ಟಿದ್ದೀನಿ. ವೆರಿ ನೈಸ್. ಸಾರಿ. Pleased to meet you. Pleased to meet you. I'm Dr. Joel, MRCP London. ಡಾಕ್ಟರ್ ಜುಲ್ಲಾ. Yes. By the by, Ramya, ಎಸ್ ಡಾಕ್ಟರ್. ಈ ಹೈಬ್ರಿಡ್ ನನ್ ಯಾರು? ಹೆಸರು ನೀವೇ ಹೇಳಿ. ನನ್ನ ನ್ಯಾನ್ಸಿ ನೈಟಿಂಗೇಲ್. Oh, my nightingale. ಡಾಕ್ಟರ್, ಮಗ, ನಿಮ್ಗಿಲ್ಲೇನ್ ಕೆಲ್ಸ? ನೀವು ಪೇಷಂಟ್ಸ್ ನೋಡ್ಕೊಳ್ಳಿ, ಇವ್ರನ್ನಲ್ಲ. ನಿಮ್ ಬಗ್ಗೆ ಬಹಳ ಕಂಪ್ಲೇಂಟ್ಸ್ ಬರ್ತಾ ಇದೆ. ಬಿಹೇವ್ ಯುವರ್ ಸೆಲ್ಫ್. ನೀವು ಪ್ರೇಯರ್ಗೆ ಬನ್ನಿ. ಓಕೆ ಮಾತಾ. ನಿನ್ನ ಇದು ಆ ಕಿಡ್ನಾಪರ್ಸ್ ಫೋಟೋ ಸರ್. ಸುಬ್ಬಯ್ಯ, ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ನನಗೆ ರಿಪೋರ್ಟ್ ಕೊಡಿ. ರಾಣಿ, ಸಣ್ಣ ಶಬ್ದ ಬಂದ್ರು ಬಚ್ಚಿಕೊಂಡ್ಬಿಡ್ಬೇಕು. ಯಾಕೋ ಡನ್ ಹಾಕ್ತೀಯ? ಚರ್ಚ್ ಬೆಲ್ಲು ಕಣ. ಡನ್ ಆಗ್ತದೆ. ಡನ್ ಏನಂತ? ಡನ್. ಈ ಕಡೆ ಸಿಸ್ಟರ್, ಡೋರ್ಸ್ ಎಲ್ಲ ಸರಿಯಾಗಿ ಲಾಕ್ ಮಾಡಿದಿರಿ ತಾನೆ? ಮಾಡಿದ್ದೀನಿ ಮದರ್. ನಡೀರಿ ಹೋಗೋಣ. ಎಲ್ಲಿ ಹುಡುಕಿದ್ರು ಬಾಕ್ಸೇ ಸಿಗ್ತಾ ಇಲ್ವೋ? ನಮ್ಮನ್ನ ಆ ದೇವರೇ ಕಾಪಾಡ್ಬೇಕು. ಸಾರಿ. ಮದರ್ ಬಂದ್ರು. ವೆರಿ ಗುಡ್, ವಂಡರ್ಫುಲ್. ಗುಡ್ ಮಾರ್ನಿಂಗ್ ಮದರ್. ಗುಡ್ ಮಾರ್ನಿಂಗ್. ಸಿಸ್ಟರ್ ನ್ಯಾನ್ಸಿ, ನಿಮ್ ಸಿಸ್ಟರ್ ಒಬ್ರು ನಿಮ್ಮನ್ನ ಮೀಟ್ ಮಾಡೋಕೆ ಕಾಯ್ತಾ ಇದ್ದಾರೆ. ನಿಮ್ ಸಿಸ್ಟರ್ ಬಂದಿದ್ದಾರಾ? ನಾನು ಮೀಟ್ ಮಾಡ್ಬೇಕು ಅವ್ರನ್ನ. ಬನ್ನಿ. ಈ ಶಾರ್ಟ್ ಪೀರಿಯಡ್ ನಲ್ಲಿ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ವಿತ್ ಜೀಸಸ್ ಬ್ಲೆಸ್ಸಿಂಗ್ಸ್ ನಮ್ ಫಂಕ್ಷನ್ ಗ್ರ್ಯಾಂಡ್ ಸಕ್ಸಸ್ ಆಗ್ಬಿಟ್ರೆ ಸಾಕು. ಇವರೇ ಸಿಸ್ಟರ್ ಬಂದಿರೋದು. ಇವ್ರ ಹೆಸರು? ಐ ಆಮ್ ಜಯಾ ಜೋಸೆಫ್, ಕಿಲಿಂಗ್ಟನ್. ಹಲೋ. How are you children? ಫೈನ್ ಸಿಸ್ಟರ್. God bless you. God Yes, bless you. ಉಳ್ಕೋ ನನ್ನ ಮಕ್ಳ. How are you child? ಚೆನ್ನಾಗಿದೀಯಾ? ಕೈ ಕೊಟ್ಟು ಹೋಗ್ತೇನಲ್ಲಿ. ವಾಟ್ ಅ ಡಿವೈನ್ ಲವ್. ಇದು ಟೈಟಾನಿಕ್ ಲವ್ ಅಲ್ಲ ಮರಿ, ಇದು ಫೈಟಾನಿಕ್ ಲವ್. ಈ ಸಿಸ್ಟರ್ ಹೆಸರೇನು? ಕೋಟೆ ಪಾಪರ್ ಫೀಲ್ಡ್. ಡೇವಿಡ್ ಕಾಪರ್ ಫೀಲ್ಡ್ ವಂಶದವ್ರು ನಾವು. ತುಂಬಾ ಸಂತೋಷ. ಕಾನ್ಫರೆನ್ಸ್ ಮುಗಿಸ್ಕೊಂಡು ಹೋಗಿ. ಖಂಡಿತವಾಗ್ಲೂ ಅಟೆಂಡ್ ಮಾಡಿ. ನಿಮಗ್ ರೂಮು? ಪರವಾಗಿಲ್ಲ, ನಾನು ಈ 3 ಸಿಸ್ಟರ್ಸ್ ಜೊತೆಲೆ ಅಡ್ಜಸ್ಟ್ ಮಾಡ್ಕೋತೀನಿ. ಮತ್ತೆ ಅಲ್ಲಿ 3 ಬೆಡ್ಸ್ ಇರೋದು, ಬೇಕಾದ್ರೆ ಎಕ್ಸ್ಟ್ರಾ ಬೆಡ್. ಇಲ್ಲ ಪರವಾಗಿಲ್ಲ. ಇವಳಿದಾಳಲ್ಲ, ತುಂಬಾ ಚೂಟಿ ಚಿಕ್ಕ ಹುಡುಗಿಂದ್ಲು ನನ್ ಜೊತೆಲೇ ಮಲ್ಗೋದು, ನನ್ನನ್ನ ಗಟ್ಟಿಯಾಗಿ ತಪ್ಕೊಂಡೇ ಮಲ್ಗೋದು. ವಾಟ್ ಅ ಮದರ್ಲಿ ಲವ್. ಆಮೇಲೆ ಪ್ರೇಯರ್ಗೆ ಬನ್ನಿ. ಓಕೆ ಮದರ್. ಪ್ರೇಯರ್ ಅಂದ್ರೆ ಭಜನೆ. ಬಾ ಭಜನೆ. ಎಲ್ಲಿ ಎಲ್ಲಿ ಬಾಕ್ಸು? ಹುಡುಕ್ತಾ ಇದ್ದೇವೆ ಜಯಮ್ಮ, ಸಿಗ್ತಾ ಇಲ್ಲ. ಸಿಕ್ತಿದ್ದಾಗೆ ತಂದಿನ ಕೊಟ್ಟು ಬಿಡ್ತೀವಿ. ಬ್ಲೇಡು ಡ್ರಮ್ ಉಳ್ಸೋ. ಈ ನನ್ ಮಕ್ಕಳು ನೇಣು ಹೋಗಿ. ಜಯ, ಜಯ ಜೋಸೆಫ್ ಕಿಲಿಂಗ್ಟನ್, ಒಂದ್ ನಿಮಿಷ ಬರ್ತೀರಾ? ಎಸ್ ಮತ್ತೆ ಫೀಸ್ಟ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. ನೀವು ಹೋಗಿ, ನಾನ್ ನಿಮ್ ಹಿಂದೆನೆ ಬರ್ತೀನಿ. ಬೇಡ ಬೇಡ, ನಮ್ ಜೊತೆಗೆ ಬನ್ನಿ. ಯು ವಿಲ್ ಎಂಜಾಯ್ ಇಟ್. ಓಕೆ ಓಕೆ, ಬಂದೆ.
ಸಿಸ್ಟರ್, ಈ ಮದರ್ರು ಜಾಮೂನೊಳಗೆ ಕರೆ ನೊಣ ಬಿದ್ದಂಗ್ ಬತ್ತಾಳಲ್ಲ. ಇವತ್ತು ನೀವು ಆ ಬಾಕ್ಸ್ ನ ಹುಡುಕಿಟ್ಟಿರ್ಬೇಕು. ನಾನು ಭಜನೆ ಮಾಡಕ್ ಹೋಗ್ತೀನಿ. ಫೀಸ್ಟ್ಗೆಲ್ಲ ಅರೇಂಜ್ ಆಗಿದೆ ಅಲ್ವಾ? ಬಂದ್ರು, ಬನ್ನಿ ಹೋಗೋಣ. ಬ್ಲೇಡ್ ಅಣ್ಣ, ನೀನು ಭಜನೆ ಮಾಡಕ್ ಹೋಗಪ್ಪ. ಹೋಗಿದ್ದೀನಿ. ಮಾಡ್ತಾನೆ ಇರು, ಬರ್ಬೇಡ. ಮದರ್, ದೇವ್ರು ಬಂದಾಗ ಬಂದು ನಮ್ಮನ್ನ ಕಾಪಾಡ್ಬಿಟ್ರಿ. ಇವ್ರ ಕೈಯಲ್ಲಿ ಭಜನೆ ಮಾಡಿಸ್ತಾನೆ ಇರಿ. ಯಾಕೋ ಅಳ್ತಾ ಇದ್ಯಾ? ಆದಷ್ಟು ಬಿಡಬಾರ್ದು ಅಂತ ನಾನು ಅದಕ್ಕೆ ಅವತ್ತಿಂದ ಹೇಳ್ತಾ ಇರೋದು. ಆ ಬಾಕ್ಸ್ ಇರ್ಲಿಲ್ಲ ಅಂದ್ರೆ ಜಯಮ್ಮ ನಮ್ಮನ್ನ ಪೀಸ್ ಮಾಡಿ ನಮ್ ತಲೆನ ಕೊರಿಯರ್ ಮಾಡ್ಬಿಡ್ತಾಳ ಅಷ್ಟೇ. ಅವನು ಹಾಗೆಲ್ಲ ಹೇಳ್ಬೇಡ ಕಣ, ಅವನು ಆಲ್ರೆಡಿ ಅಳ್ತಾ ಇದ್ದ ನೋಡು. ವಾಚ್ಮನ್, ಏನ್ ಡ್ಯೂಟಿ ಮಾಡ್ತೀನಿ? ಸ್ವಲ್ಪ ಆದ್ರೂ ಜವಾಬ್ದಾರಿ ಬೇಡ ನಿಮ್ಗೆ? ಎಷ್ಟು ಹೊಡೆದ್ರು ಮತ್ತೆ ಮತ್ತೆ ಬರ್ತಾ ಇದೆ ಸರ್. ರಾಣಿ ನೋಡಿದ್ರೆ ನಾವಿಲ್ಲಿದ್ದೀವಿ ಅಂತ ಎಲ್ರೂ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ರಾಣಿನ ನಮ್ ರೂಮಲ್ಲಿ ಇಟ್ಕೊಂಡ್ಬಿಡಣ. ಕರೆಕ್ಟ್. ಆ ಡಾಕ್ಟರ್ನ ಪಟಾಯಿಸ್ಬಿಡು, ಬುಟ್ಟಿ ಹಾಕೊಂಡ್ಬಿಡು. ನೀನೊಬ್ಬರಿಂದಾನೆ ಸಾಧ್ಯ. ಹೆಂಗ್ ಹೊಡಿತಾವನೆ. ಡಾಕ್ಟರ್ 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 ಡಾಕ್ಟರ್, ಯಾವುದೇ ಅನಿಮಲ್ಸ್ಗೂ ಹೊಡಿಬಾರ್ದು. ವಾಟ್ ಇಸ್ ಸ್ವೀಟ್, ವಾಟ್ ಇಸ್ ಸ್ವೀಟ್. ನನಗೆ ಪೆಟ್ ಅನಿಮಲ್ಸ್ ಅಂದ್ರೆ ಬಹಳ ಇಷ್ಟ. ನಿನ್ಗೊಂದು ಪೆಟ್ ನಾಯಿ ಮರಿ ಕೊಡಿಸ್ಲಾ? ಬೇಡ, ನನ್ಗೆ ಮುದ್ದು ರಾಣಿ ಮರಿ ಸಾಕು. ಕತ್ತೆ? ಕತ್ತೆನ ಕತ್ತೆ ಅನ್ಬಾರ್ದು, ರಾಣಿ ಅನ್ಬೇಕು. ಅದ್ ಬೇಜಾರ್ ಮಾಡ್ಕೊಳುತ್ತೆ. ವಾಚ್ಮನ್ ಸರ್, ನ್ಯಾನ್ಸಿಗೆ ರಾಣಿ ಬೇಕಂತೆ, ಕೊಟ್ಬಿಡು. ಕಡಿ ಕಡಿ. ಬಿದ್ದ. ಡಾಕ್ಟರ್, ಒಂದ್ ಮುದ್ದು ಕೊಡ್ತೀರಾ? ನನ್ಗಲ್ಲ, ರಾಣಿಗೆ. ಅಯ್ಯೋ ಡಾಕ್ಟರ್, ಮುಖ ಇಡ್ಲಿದೆ. ಕಡಿ. How sweet. ಬಿದ್ದ. Thank you. Thank you. ಡಾಕ್ಟರ್, Oh, mother. ಹಗಲು ರಾತ್ರಿ ಇಡೀ ಮಂಗಳೂರು ಹುಡುಕಿದ್ದಾಯ್ತು, ಎಲ್ಲೂ ಸಿಗ್ಲಿಲ್ಲ. ಬಿಸ್ಕೆಟ್ ಕೊಡೋ. ತಗೊಳ್ಳಿ ಬಾಸ್. ನೀ ಸುಮ್ಮನೆ, ನನಗೆ ಬೇಕು. ಗುಡ್ ಮಾರ್ನಿಂಗ್ ಸಿಸ್ಟರ್. ಗುಡ್ ಮಾರ್ನಿಂಗ್. ಏನವ್ವ ಆಫ್ಸೆಟ್ ಎಲ್ಲ ನೋಡ್ತಾ ಇದೆಯಾ? Hey, honesty is the best policy. ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಬೆಸ್ಟ್ ಪಾಲಿಸಿ. ಹಾ, ಸುಮ್ಮನಿರಿ. ಏನ್ ನೋಡಿ? ಇನ್ನೆಲ್ಲಿಗೆ ಹೋಗೋದು? ಇದು ಲೇಡೀಸ್ ಬಾತ್ರೂಮ್. ಯಾವ ರೂಮ್? ಅವ್ನು ಅರ್ಜೆಂಟ್ ಇಳಿಸ್ಬೇಕಂತ ನೋಡಲಿ. ಮೊದ್ಲು ಹೋಗಿ. ಅಯ್ಯಪ್ಪ, ತಡ್ಕೊಳಕ್ ಆಯ್ತಾ ಇಲ್ಲ ಕಣಪ್ಪ. ಯಪ್ಪ ಯಪ್ಪ, ದೇವ್ರ ದಯಿಂದ ಪೈಪ್ ಇಲ್ಲೇ ಐತಿ, ಇಲ್ಲೇ ಕುತ್ಕೊಂಡ್ಬಿಡ್ತೀನಿ. ಏನು ಮಾಡ್ಕೊಂಡ್ಯೋ? ತುಂಬಾ ಅರ್ಜೆಂಟ್ ಅಲ್ಲ, ಮುಂದಕ್ಕೆ ನಡೆಯಕ್ಕಾಗಲ್ಲ. ಯಪ್ಪ, ಎಳಿಬೇಡ. ಮೆಲ್ಲಿಗೆ, ಅಯ್ಯೋ ಅಲ್ಲೇ ಹೊಡಿತಿದ್ಯಾ? ಓ ಹಾಯ್, ಇದೇನು ನನ್ನ ಕ್ವಾರ್ಟರ್ಸ್ ಕಡೆ ಬಂದ್ಬಿಟ್ಟಿದ್ರಾ? ಇದು ನಿಮ್ ಕ್ವಾರ್ಟರ್ಸಾ? ಎಸ್ ಎಸ್. ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಡಾಕ್ಟರ್, ಎಲ್ಲಿದೆ ಓ, ಬಾತ್ರೂಮ್? ಬಾತ್ರೂಮ್ ಅಲ್ಲಿದೆ. ಹೋಗಿ ಸಿಸ್ಟರ್, ಅಲ್ಲಿದೆ. ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಬನ್ನಿ. ಥ್ಯಾಂಕ್ ಯು ಡಾಕ್ಟರ್. Come on, sit down. Darling Nancy, 1 cup special coffee, white love. ನಾನೇ ಪ್ರಿಪೇರ್ ಮಾಡಿರೋದು. Come on, have it. ಡಾಕ್ಟರ್, ನೋಡಿದ್ರಾ? ಪೇಪರ್ ನಲ್ಲಿ ನಮ್ ಫೋಟೋ ಬಂದ್ಬಿಟ್ಟಿದೆ. ಪೇಪರ್ ನಲ್ಲಿ ನಮ್ ಫೋಟೋ, ಪೇಪರ್ ನಲ್ಲಿ ನಮ್ ಫೋಟೋ, ಪೇಪರ್ ನಲ್ಲಿ ನಮ್ ಫೋಟೋ. ನಮ್ಮೂರ್ ಜನದ ಫೋಟೋ ಪೇಪರ್ ಅಲ್ಲಿ ಬಂದ್ಬಿಟ್ಟಿದೆ. ನಾವೆಷ್ಟು ಫೇಮಸ್ ಅಲ್ಲ. ಈ ಪೇಪರ್ ನಲ್ಲಿ ಬಂದಿರೋ ಫೋಟೋ ನಮ್ದಲ್ಲ. ಸ್ವಲ್ಪ ನಿಮ್ ತರನೇ ಇದಾರಲ್ಲ. ಅವ್ನು ಸ್ಕ್ರೂನ ಲೂಸ್ ಮಾಡಿಲ್ಲ ಅಂದ್ರೆ ನಮ್ಗೆ ಸಮಸ್ಯೆ. ಮೊದ್ಲು ಅವನ ಟೈಟ್ ಮಾಡ್ಸು. ಡಾಕ್ಟರ್, ನಿನ್ನ ಮರೆಯಲಾರೆ, ನಿನ್ನ ಮರೆಯಲಾರೆ, ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನನೆಗೂ. ನಿನ್ನ
ಯಾಕೆ ಅಯ್ಯೋ, ಏನಾಯ್ತು? ಚುಚ್ಚುತ್ತಾ ಇದೆ. ನಾನು ನುಣ್ಣಗೆ ಶೇವ್ ಮಾಡ್ಕೊಂಡು ನೀಟಾಗಿ ಬಂದ್ಬಿಡ್ತೀನಿ. ಓಕೆ ಲೋ 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 ಲೋ. Nancy. Nancy, some confusion. ಮಿರರ್ ಅಲ್ಲಿ ನನ್ ಕ್ಯಾಪಿ ಕಾಣ್ತಾ ಇಲ್ಲ. I'm sorry, dear. I'm sorry. Oh, again confusion. ಕ್ಯಾಪ್ ಉಲ್ಟಾಗಿದೆ. Oh. ವಾಟ್ ಇಸ್ ದಿಸ್? ಎರಡೆರಡು ರೇಸರ್ ಕಾಣ್ತಾ ಇದೆ. ಎರಡ್ ಕಣ್ಣಿದ್ಯಲ್ಲ ಡಾರ್ಲಿಂಗ್, ಅದಕ್ಕೆ ಎರಡೆರಡು ಕಾಣುತ್ತೆ. ಇದನ್ ಕುಡ್ದ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ನಾನಿದ್ರ ನನ್ ಲವ್ ನ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ, ಬೇಡ ಅಂತೀರಾ? ಓಹ್ ಸಾರಿ. ಏನ್ ಕನ್ಫ್ಯೂಷನ್ ಡಾರ್ಲಿಂಗ್? ಡಾಕ್ಟರ್, ಇವ್ರಿಗೆ ಗಡ್ಡ ಬೆಳ್ಬಿಟ್ಟಿದೆ ಕೆನ್ನೆ ಮೇಲೆ. ಗಡ್ಡ ಕೆನ್ನೆ ಮೇಲೆ ಬೆಳಿದೆ, ಇನ್ನೆಲ್ಲಿ ಬೆಳೆಯುತ್ತೆ ಸಿಸ್ಟರ್? ಮಾಡ್ಕೊಂಡ್ರೆ ಇವ್ರಿಗೆ ಬೇಗ ಗಡ್ಡ ನಾವು ಸ್ನಾನ ಮಾಡ್ಕೊಂಡ್ಬರ್ತೀವಿ ಡಾಕ್ಟರ್. ಜುಲ್ಲು ಈ ಹೋಲಿಂದ ಬಗ್ ನೋಡ್ತಾನೆ. ಕುಡಿ ನನ್ನ ಮಗನೇ, ಇನ್ಮೇಲೆ ಯಾವ ತೂತಿಂದನೂ ನೀನ್ ಬಗ್ ನೋಡಬಾರ್ದು. अरे अली, वो 3 आदमी का जो फोटो दिखाया था ना, उन तीनों को पकड़ के लाना. अरे उन तीनों को क्या, उन तीनों के मुर्दे लेकर आऊंगा. मारना नहीं मेरे बाप, जिंदा लाना, जिंदा. ಹೆಂಗ ಅವ್ನು ನೋಡ್ದ, ಹಿಂಗ 6 ಅಡಿ, ಹಿಂಗ 3 ಅಡಿ. ದುಬೈಯಿಂದ ದುಡ್ಡು ತರಿಸ್ಕೊಳ್ಳೋದು, ಟೆರರಿಸ್ಟ್ ಕೆಲಸ ಮಾಡಿಸಿ ದೇಶಕ್ಕೆ ದ್ರೋಹ ಮಾಡೋದು, ಗಂಡನೇ ಹೆಂಡತಿನ ಕಿಡ್ನಾಪ್ ಮಾಡೋದು, ಇದೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಕೂತ್ಕೊಳ್ಳಿ. ನಮಸ್ಕಾರ ಸರ್. ಕೂತ್ಕೋ. Sit down. ಸರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಏನ್ರಿ ಸಮಥಿಂಗ್ ಲಂಚ ಕೊಡ್ತೀರೇನ್ರಿ? ಇದೇನ್ ಪೆಟ್ಟಿ ಕೇಸ? ಸಾರ್ ಪೆಟ್ಟಿ ಕೇಸ್ ಅಲ್ಲ ಸರ್, ನಮ್ಮ ಟೋಟಲ್ ಡೀಲ್ ಅಲ್ಲಿ ಒಂದು 25% ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೌದು ಸರ್. 25%? ಏನ್ ತಿಳ್ಕೊಂಡಿದ್ದೀರಾ? ಸುಬ್ಬಯ್ಯ ಇನ್ಸ್ಪೆಕ್ಟರ್ ಅಂದ್ರೆ ಮಿನಿಮಮ್ 50-50 ಮಸ್ಕಾ ಚಸ್ಕಾ ಡೀಲ್. ಓಕೆ ಸರ್, ನೀವು ಲಂಚ 303 ಸೂಪರ್ ಲೋಟೋ ಲಾಟ್ರಿ ಹೊಡೆದಿದೆ. ಸಾಧಾರಣವಾಗಿಂತ ಲಾಟ್ರಿ ಹೊಡೆಯೋದು ಸೌತೆಕಾಯಿ ಮಾರೋರ್ಗು ಪಾನಿಪುರಿ ಮಾರೋರ್ಗು. ಒಪ್ಕೋ, ನಿಂಗೂ ಒಂದ್ ಶೇರ್ ಕೊಡ್ತೀನಿ. ಇಂಥ ಅನ್ಯಾಯ ದುಡ್ಡು ನನಗೆ ಬೇಕಾಗಿಲ್ಲ ಸರ್. ನೋಡು, ಸ್ವಲ್ಪ ಯೋಚನೆ ಮಾಡು. ಇಂಥ ಹೇಳ್ತಿರೋ ಕೆಲಸ ನಾನು ಮಾಡಲ್ಲ. ನಾನು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಈ ಸೆಲ್ಯೂಟು ನಿಮ್ಗಲ್ಲ, ನಿಮ್ ಡ್ರೆಸ್ಗೆ. ನಿಮ್ಮಂಥವ್ರಿಂದಾನೇ ನಮ್ಮ ಡಿಪಾರ್ಟ್ಮೆಂಟ್ ಹಾಳಾಗಿರೋದು. ಮೊದಲು ಡ್ರೆಸ್ ಕಳ್ಸಿ ಹಾಕಿ. ವಗಯ, ಅವತ್ತು ನಿಮ್ಮನ್ನ ಸ್ಟೇಷನ್ ಅಲ್ಲಿ ನೋಡಿದಾಗಲೇ ಅನ್ಕೊಂಡೆ ನೀವು ಭಾರಿ ಕುಳ ಅಂತ. ಸರ್, ಅವರು ಇನ್ಎಕ್ಸ್ಪೀರಿಯನ್ಸ್ ಫೆಲೋ. ಬದುಕೋ ದಾರಿ ಗೊತ್ತಿಲ್ಲ. 5 ಜನ ಹೆಣ್ಮಕ್ಳಿದ್ರೆ ಗೊತ್ತಾಗ್ತಿತ್ತು ಬದುಕೋದು ಹೇಗೆ ಅಂತ. ಹೋಗ್ಲಿ ಬಿಡಿ ಸರ್, ಇಷ್ಟೊತ್ತಲ್ಲಿ ತಾವೇನ್ ಕುಡಿತೀರಾ? ಅಯ್ಯೋ ಸ್ವಾಮಿ, ಏನ್ ಕೊಟ್ರು ಕುಡಿತೀನಿ. ತುಂಬಾ ಬಾಯಾರಿಕೆ. ಸರ್ ಬಿಸ್ಕಿಟ್ ಕುಡಿ. ಜಯ ಜೋಸೆಫ್ ಕಿಲಿಂಗ್ಟನ್, ಸಂಕೋಚ ಇಲ್ಲದೆ ಏನ್ ಬೇಕು ತಿನ್ನಿ. ಓಕೆ ರಮ್ಯಾ, ಮದರ್, ಹ್ಯಾವ್ ಸಮ್ ಮೋರ್. ಓಕೆ ಮದರ್. ನಾಣಿ ಹಿಡಿಯೋಕೆ ಬಾಕ್ಸು ಇಲ್ಲ,
ಕಡಿಯೋಕೆ ಬೋನಿಲ್ಲ. ಅಯ್ಯೋ. ಏನ್ ಬೇಕಂತೆ ಜಯ ಜೋಸೆಫ್ ಕಿಲಿಂಗ್ಟನ್ಗೆ? ಇವ್ರಿಗೆ ಕಡಿಯಕ್ಕೇನೋ ಬೇಕಂತೆ. ಹೌದು, ಫೀಸು ಕಡಿಯೋದಿಕ್ಕೆ ಎಳೆ ಸೌತೆಕಾಯಿ ಇದೆ. ಪಾಸ್ ಇಟ್ ಆನ್ ಪ್ಲೀಸ್. ಸೌತೆಕಾಯಿ ಖಾರ ಮಾತ್ರ ತಿನ್ನಲ್ಲ, ಭಜನೆ ಮಾತ್ರ ಮಾಡ್ತಾರೆ. ಬನ್ನಿ ಜಯ ಜೋಸೆಫ್ ಕಿಲಿಂಗ್ಟನ್, ಪ್ರೇಯರ್ಗೆ ಹೋಗೋಣ ಬನ್ನಿ. ಸಿಸ್ಟರ್ ಸೌತೆಕಾಯಿ. ಸೌತೆಕಾಯಿ ಇಟ್ಕೊಳ್ಳಿ. ಅಲ್ಲಲ್ಲಲ್ಲಲ್ಲಲ್ಲೇ ಇಲ್ಲಲ್ಲಲ್ಲಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇ ಇಲ್ಲಲ್ಲಲ್ಲಲ್ಲಲ್ಲೇ ಮೈಯಲ್ಲಲೇ ಮನಸ್ಸಲ್ಲಲೇ ಅರಬ್ಬಿ ತೀರದಲ್ಲಿ ಕಲ್ಲಲ್ಲಲ್ಲಿ ಮಳ್ಳಲ್ಲಲ್ಲಿ ಅಲೆಯಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇ ಇಲ್ಲಲ್ಲಲ್ಲಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇ ಇನ್ನಲ್ಲಲ್ಲಲ್ಲಲ್ಲೇ ಕಣ್ಣಲ್ಲೇ ಕನಸಲ್ಲೇ ಅರಬ್ಬಿ ತೀರದಲ್ಲಿ ಶಂಖಲ್ಲೇ ಚಿಪ್ಪಲ್ಲೇ ಅಲೆಯಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇ ಇಲ್ಲಲ್ಲಲ್ಲಲ್ಲಲ್ಲೇ ಬಿಸಿಲ ಉಪ್ಪು ಗಾಳಿಯ ನಡುವಲ್ಲೇ ಎದೆಯಲ್ಲೇ ತೆರೆಯ ಮರೆಯ ಪದೆಯಲ್ಲೇ ಬೇಸಿಗೆ ಅಪ್ಪುಗೆ ಬೆವರಲ್ಲೇ ಬೆವರಲ್ಲೇ ಮುತ್ತಿನ ಮತ್ತಿನ ಮತ್ತಲ್ಲನೆ 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 ಕೆನ್ನೆಲ್ಲೇ ತುಟಿಯಲ್ಲೇ ಅರಬ್ಬಿ ತೀರದಲ್ಲಿ ಕೈಯಲ್ಲೇ ಕಾಲಲ್ಲೇ ಅಲೆಯಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇ ಇಲ್ಲಲ್ಲಲ್ಲಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇ ಇಲ್ಲಲ್ಲಲ್ಲಲ್ಲಲ್ಲೇ ಸಾರಿಗಮದ ಸಾಗರದಲ್ಲೂ ಮೊದಲಲ್ಲೇ ತುದಿಯಲ್ಲೇ ತಾಳ ತಂತಿ ತಳದಲ್ಲೇ ನೀಲಿ ಬಾಳಿನ ಮುಗಿಲಲ್ಲೇ ಮುಗಿಲಲ್ಲೇ ರಂಗ
ಹಾಡಲ್ಲವೇ ಮೊಜಲ್ಲವೇ ಅರಬ್ಬಿ ತೀರದಲ್ಲಿ ಕುಂತಲ್ಲವೇ ನಿಂತಲ್ಲವೇ ಅಲೆಯಲ್ಲವೇ ಎಲ್ಲಲ್ಲಲ್ಲಲ್ಲಲ್ಲೇ ಎಲ್ಲಲ್ಲಲ್ಲಲ್ಲಲ್ಲೇ मेरी मुट्ठी में मुझसे बचकर कहाँ जाओ? ಮಾತಾಡಿದ್ದಾರೆ, ಪೊಲೀಸ್ನವರಿದ್ದಾರೆ, ನಿಮ್ ಕತೆ ಎಲ್ಲ ಹೇಳ್ಬಿಡ್ತೀನಿ. ಬೇಡ ನಿಮ್ಗೆ ಏನ್ ಬೇಕು ಮಟನ್ ಸರಿ ತರ್ತೀವಿ ತಂದ್ಕೊಡ್ತೀವಿ. ಮಾಂಸ, ಸರಿ ತಂದ್ಕೊಡ್ತೀವಿ. ಬನ್ನೂರು ಕುರಿನೇ ಈ ಕಳಿಸ್ಕೊಡ್ತೀನಿ. ದೊಡ್ಡ ಪೀಸ್, ಚರ್ಬಿ, ನಲ್ಲಿ, ತೊಡೆ ಮಾಂಸ, ಅದನ್ನು ಕಳಿಸ್ತೀವಿ. ತೊಡೆ ಮಾಂಸ. ತರ್ತೀವಿ. ನಮ್ನ ಯಾರು ಗುರ್ತಿಡಿಯಲ್ಲ ತಾನೆ? ನಮ್ಮನ್ನ ಯಾರ ಗುರ್ತಿಡಿತಾರೆ? ನಾನು ನೋಡು, ಅರ್ಧ ಕುರಿ ಅರ್ಧ ಕೋತಿ ತರ ಇದೀನಿ, ಯಾವನು ಗುರ್ತಿಡಿಯಲ್ಲ ನೋಡು, ಒಳ್ಳೆ ದೊಡ್ಡ ಪೊಲಿಟಿಷಿಯನ್ ಪೋಸ್ಟ್ ಹೊಡೆದಂಗೆ ಎಲ್ಲಿ ನೋಡಿದ್ರು ನಮ್ ಪೋಸ್ಟ್ ಹೊಡೆದು ಹಾಕಿದ್ದಾರೆ. ಇಲ್ಲಿ ನೋಡು, ತಪ್ಪು ಕಾಣಿಸ್ಕೊಳ್ಳೋ, ಯಾವ್ದು ಕಾಣಿಸ್ಕೊಳ್ಳೋ. ಅಣ್ಣ ಅದು ಕೊಡಿ. ಹಾಕಿ. ಏನ್ ಸಮಯ ನೀವು ಮಟನ್ ತಿಂತೀರಿ? ನಮ್ಗಲ್ಲ, ನಮ್ ದೊಡ್ಡಮ್ಮ ಪ್ರೆಗ್ನೆಂಟ್ ಆಗಿದ್ದಾಳೆ. ಅವಳು ಮಾಂಸ ತಿನ್ಬೇಕು ತಿನ್ಬೇಕು ಅಂತ ಬೈಸ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗಿದು ಎಷ್ಟ್ ಬೇಕು? ಜೇಮ್ ಎಷ್ಟ್ ತಿಂತಾಳೆ ಬಿಟ್ರೆ ಈ ಮಾರ್ಕೆಟ್ ನುಂಗ್ಬಿಡ್ತಾಳೆ. ಒಂದಿಷ್ಟ ಹಾಕಿ. ಆಯ್ತು. ಹಾಕಿ, ಕುಯ್ಯೋದೇನ್ ಬೇಡ, ಹಂಗೆ ಹಾಕಿ. ಪಕಡೋ ಸಾಗೋ, ಪಕಡೋ, ಜಾಗ ಬೇಗ ಓಡು, ಬೇಗ ಓಡು. ಅವನಿಲ್ಲಿ ಜಯಮ್ಮನ್ಗೆ ಉದ್ದ ಮೀನ್ ತಗೊಂಡೋಗ್ಬಿಡ್ಬೇಕಣ್ಣ. ಹಿಂದೆ ಒಂದು ಅಟ್ಟಿಸ್ಕೊಂಡ್ ಬರ್ತಾ ಇದೆ, ಹಿಡ್ಕೊಡು. ಹಿಂದೆ ಬರ್ತಾ ಇರೋದು ಮೀನಲ್ಲ, ಮೊಸಳೆ. ಒಡಗು. ಅಯ್ಯೋ, ಅಯ್ಯೋ, ಜಯಮ್ಮನ್ ಮಾಂಸ ಬಿದ್ದೋಯ್ತು. ಅದು ಹೋದ್ರೋಯ್ತು, ಬೇರೆ ಮಗು ಜಯ ಮಾಂಸ ಇಲ್ಲೇ ಇದೆಯಲ್ಲ, ಹಾಗೆ ಸುಮ್ನೆ ನಡ್ಕೊಂಡು ಹೋಗ್ಬಿಟ್ಟು ಅದನ್ನ ತಗೊಂಡ್ಬಂದು ಇವ್ನ ಬ್ಯಾಗಲ್ಲಿ ಹಾಕ್ಬಿಡು. ಏನಾಯ್ತು? ಮಾಂಸ ಏನೋ ಇದೆ, ಪಕ್ಕದಲ್ಲೇ ಸಿಂಹ ಬೇರೆ ಇದೆಯಲ್ಲೋ. ಅಯ್ಯ ನಿನ್ನ, ನಾವು ನೋಡದೆ ಇರೋ ಸಿಂಹ ಏನೋ. ಎಷ್ಟೊಂದು ಸಿಂಹ ಇತ್ತು ಸರ್ಕಸ್ ಅಲ್ಲಿ. ಅದು ಬೇರೆ ಇದು ಬೇರೆ. ಸಿಂಹದ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಸಿಂಹ ಎದರ್ ಬಿಡುತ್ತೆ ಅಂತ ಡೇವಿಡ್ ಅಂಕಲ್ ಹೇಳ್ತಿದ್ರು.
ಹೌದಾ? ಕಣ್ಣಲ್ಲಿ ಕಣ್ಣಿಟ್ಟು ತಾವೇ ತಂದ್ಬಿಡಿ ಹೋಗಿ. ನಾನು ಹೋಗಲ್ಲ. ನೀನೇ ಹೋಗಲ್ಲ, ನಿನಗೆ 4 ಕಣ್ಣಿದೆ. 2 ಕಣ್ಣಿಂದ ಸಿಂಹ ನೋಡ್ಬೋದು, 2 ಕಣ್ಣಿಂದ ಮಾಂಸ ತಗೋಬಹುದು. ಹೋಗ ಹೋಗಡ. ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಅದಕ್ಕೆ ಹೆದರಿಕೆ ಆಗ್ತಾ ಇದೆಯಾ? ಅದಕ್ಕೆ ಹೆದರಿಕೆ ಆಗ್ತಿದೀವಲ್ವೋ? ನನಗಂತೂ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಿದೆ. ಭಯ ಬೀಳ್ಬೇಡ. ರೈಟ್ ಅಲ್ಲಿ ನೋಡು, ಈಗ ಲೆಫ್ಟ್ ಅಲ್ಲಿ ನೋಡು, ಕೋಪಾಗ್ ನೋಡು, ನೋಡು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕಂತೆ ಐಡಿಯಾ. ಅದು ಗಂಡ್ಸಿಂಹ. ನೀನ್ ಸರ್ಕಸ್ ಅಲ್ಲಿ ಹೆಣ್ಸಿಂಹಕ್ ಡಬ್ಬಿಂಗ್ ಕೊಡ್ತಿದ್ಯಲ್ಲ, ಅಲ್ಲಿ ನಿಂತ್ಕೊಂಡು ಹೆಣ್ಸಿಂಹ ಹತ್ರ ಕೂಗು. ಗಂಡ್ಸಿಂಹ ಬರುತ್ತೆ, ನಾನ್ ಲಬಕ್ಕದ ಎತ್ಕೊಂಡ್ಬಿಡ್ತೀನಿ ಮಾಂಸನ. ಹೋಗಣ್ಣ, ಇಲ್ಲಾಂದ್ರೆ ಜೈಬ ಕೈ ಬಾಬಾ ಬಿಡ್ತಾಳೆ. ಕೋಳಿ ತರ ಬೇಡ, ಸಿಂಹ ತರ ಕೂಗೋಣ. ಇನ್ನೂ ಸ್ವಲ್ಪ ಸೆಕ್ಸಿ ಹಾಕೋ. ನೀವ್ ಯಾವಾಗ್ಲೂ ಅಲ್ಲಿಗೆ ಹೋದ್ರಿ? ಅದ್ ಬಗುಳ್ದಾಗ ಹಚ್ಚಿ ಗೊರ್ರೆ ಅಂದಾಗ ಮೈ ಮೇಲ್ ಬಂದಾಗ ಆಯ್ತು. ಕೆಳಗೆ ಇಳಿರು. ನೀನ್ ಹೇಳಿ. ಇದು ಗಿಟ್ಟಲ್ಲ, ಹೋಗೋಣ. ಅಣ್ಣ, ಒಂದ್ ಎಕ್ಸ್ಟ್ರಾರ್ಡಿನರಿ ಐಡಿಯಾ. ತಾಮ್ರ ತಲೆಗೆ ಐಡಿಯಾ ಬಂತ. ಈ ಪುಂಗಿನ ಆ ಸಿಂಹದ ಮುಂದೆ ಊದಿ, ಆ ಸಿಂಹನ ಹಂಗೆ ಮಲಗಿಸಿ ಆ ಮಾಂಸ ಎತ್ಕೊಂಡ್ಬಿಡ್ತೀನಿ. ತಗೊಂಬೋಗು. ವರ್ಕೌಟ್ ಆಗುತ್ತಾ? ಏನು ಅಂತ ಉತ್ತರ ಕೊಡೋದು? ಸುಮ್ಮನೆ ಅಣ್ಣ, ಏನಪ್ಪಾ? ನೋಡೋಣ, ಮಾಂಸ ತಂದಿದ್ದೀನಿ. ಮಾಂಸನ ನೀನ್ ನೋಡ್ದ್ಯಾಕಂದ? ಇಲ್ಲ ಅಣ್ಣ, ನಿಮ್ಮಿಬ್ಬರಿಗೂ ಫಸ್ಟ್ ತೋರಿಸ್ಬೇಕು ಅಂತ ಓಡೋಡಿ ಬಂದೆ ಅಣ್ಣ. ನಾವು ನೋಡಿದ್ವಿ ಕಂದ. ತನ್ನ ಅಮೋಘವಾದ ಕಣ್ಣನ್ನು ಒಂದ್ಸಲ ತೆರೆದು ಅದನ್ನ ನೋಡ್ಬಿಡು ಕಂದ. ಬ್ಲೇಡು ಅಕ್ಕ, ಆ ಬಾತ್ರೂಮ್ ವಾಸನೆ ಬರ್ತಾ ಇದೆ. ಬಾತ್ರೂಮ್ ಬಾಗ್ಲಾಕು. ಅಕ್ಕ, ವಾಸನೆ ಬರ್ತಾ ಇರೋದು ಬಾತ್ರೂಮ್ ಇಂದ ಅಲ್ಲ, ಇದರಿಂದ. ಇದೇನ್ರಿ ಇದು? ಒಂದ್ ಕಡೆ ಕಲ್ಲಂಗಿದೆ, ಒಂದ್ ಕಡೆ ವಾಸನೆ. ಚರ್ಬಿ ಚರ್ಬಿ ಬೇಕು, ತೊಡೆ ಮಾಂಸ ಬೇಕು ಅಂದ್ರಲ್ಲ ಅದೇ. ಕತ್ತರ್ಸಕಿನ ತಗೊಂಬಂದ್ ಕೊಡ್ಬೇಕು ತಂದೆ. ಅದನ್ನ ನಿಧಾನವಾಗಿ ಕಟ್ ಮಾಡಿ ತಿನ್ಬೇಕು. ಏನು ಅದು? ಗರಗಸ. ನನ್ನ ಮಗನೇ ಗರಗಸ ನನ್ಗೆ ಗೊತ್ತಿಲ್ವಾ? ಏನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ಯಾ? ಇಸ್ಕೊಂಡ್ ಕತ್ತರ್ಸ. ಅಯ್ಯಪ್ಪ, ಎಲ್ಲಿಂದ ತಂದ್ರೆ ಮಾಂಸನ? ನಾವ್ ಝೂಗ್ ಹೋಗೇ ಇಲ್ಲ, ಸಿಂಹದ ಬೋರಿಂದ ಮಾಂಸ ಕದಿಲೇ ಇಲ್ಲ. ಸಿಂಹದ ಬೋನಿಂದ ನನಗೆ ಈ ಮಾಂಸ ತಂದ್ರ? ನಿನ್ನ ಮಾತ್ರ ಸುಮ್ನೆ ಬಿಡುದಿಲ್ಲ, ನಾನ್ ನಿನ್ನೆ ತಿಂದ್ಬಿಡ್ತೀನಿ. ಅವ್ನು ಇರೋದೇ ಒಂದು ಕಿವಿ ಕಣಮ್ಮ, ಇನ್ನೊಂದು ಡ್ಯಾಮೇಜ್ ಆಗ್ಬಿಟ್ಟಿದೆ, ಅದನ್ನು ಕಚ್ಬಿಡ್ಬೇಡ. ಇದನ್ನ ಈ ಬೆಕ್ಕ ತಿನ್ಸ್ಬಿಡು. ಸರಿ ಅಕ್ಕ. ಈ ಬೆಕ್ಕನ ಡಬಲ್ ರೋಸ್ಟ್ ಮಾಡಿ ಉಪ್ಪು ಮೆಣಸಿ ಹಾಕಿ ಚೆನ್ನಾಗಿ ನಿಂಬೆ ಹಣ್ಣಿಂಡಿ ತಗೊಂಡ್ ಬಾ. ಯಾಕೆ? ನಿಮಗ್ ತಿನ್ಸಕ್ಕೆ. ನೀವು ನನಗೆ ಝೂ ಮಾಂಸ ತಿನ್ನಿಸ್ತೀರಾ, ಈ ಜಯಮ್ಮನಿಗೆ. ಬೆಕ್ ಮಾಂಸ ಯಾವತ್ತಾರು ತಿಂದಿದ್ಯಾ? ಏನ್ ಸೌಂಡ್ ಅದು? ಬೆಕ್ಕು ಮಾಡ್ರಾಗೋ. ಆಹಾ, ನಿಮಗೆ
ಫ್ರೈ ಆಗತಾ ಇದೆ. ತಿನ್ರೋ. ನಿನಗೇನಾದ್ರು ಬೆಕ್ಕಿನ ಶಬ್ದ ಕೇಳಿಸ್ತಾ? ಅಣ್ಣ ಒಂಥರ ಚೆನ್ನಾಗೇ ಇದೆ. ಸಾಯಕ್ ಮುಂಚೆ ತುಂಬಾ ಹಸುವಾಗಿತ್ತು ಏನೋ ಪಾಪ. ಮುಚ್ಕೊಂಡ್ ತಿನ್ನೋ. ಅದನ್ನ ತಿಂದ್ಬಿಟ್ಟು ಒಂದ್ಸಲ ಡ್ರರ್ ಅಂತ ತೆಗೆದ್ರೆ ಮಿಯಾವ್ ಮಿಯಾವ್ ಅಂತ ಸೌಂಡ್ ಬರ್ಬೇಕು. ಹೋಗ್ಲಿ. ತಿನ್ನು, ಬೇಗ ತಿನ್ ಬಾಕ್ಸ್ ಹುಡುಕಿ. ತಿನ್ನೋ. ಬದುಕೋಗು. ಸದ್ಯ ಪಾಪ ನನಗಿಲ್ಲ. ಆ ನನ್ ಮಕ್ಕಳು ಈ ವೆಜಿಟೇಬಲ್ ಕಟ್ಲೆಟ್ನೆ ಬೆಕ್ಕಿನ ಮಾಂಸ ಅಂತ ತಿನ್ಲಿ. ಇನ್ಸ್ಪೆಕ್ಟರ್, ನೀವು? ಎಕ್ಸ್ಕ್ಯೂಸ್ ಮಿ ಮದರ್. ಎಸ್, ನಾನು ಸುಬ್ಬಯ್ಯ ಅಂತ, ಸಿಟಿ ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್, ಬೆಂಗಳೂರಿನಿಂದ ಬಂದಿದ್ದೆ. ಗ್ಲಾಡ್ ಟು ಮೀಟ್ ಯು. 3 ಜನ ಕ್ರಿಮಿನಲ್ಸ್ ತಪ್ಪಿಸ್ಕೊಂಡು ನಿಮ್ಮ ಇನ್ಸ್ಟಿಟ್ಯೂಷನ್ ಬಂದಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಇಂಥವ್ರು ಯಾರು ಇಲ್ವಲ್ಲ. ನೀವು ಡೀಟೇಲ್ಡ್ ಎನ್ಕ್ವೈರಿ ಮಾಡ್ಬೇಕಾದ್ರೆ ನಮ್ ಡಾಕ್ಟರ್ ಕೇಳಿ, ಅವ್ರ ಗಾರ್ಡನ್ ನಲ್ಲಿ ಇದ್ದಾರೆ. ಓ ಸುಬ್ಬಯ್ಯ, ಪ್ಲೀಸ್ ಟು ಮೀಟ್ ಯು. ಕೂತ್ಕೊಳ್ಳಯ್ಯ. ಥ್ಯಾಂಕ್ ಯು. ಎಷ್ಟು ದೂರ? ನೀನೇನಾದ್ರೂ ಇವ್ರು ನೋಡಿದ್ಯಾ? ಆ ಥರ ಯಾರು ಇಲ್ಲ ಕಣಯ್ಯ. ಬಟ್ ಒಂದು 3 ನನ್ಸ್ ಇದ್ದಾರೆ. ಅವ್ರು ಸುಮಾರು ಇದೇ ತರ ಇದೆ. ಹೌದಾ? ಕರ್ಸಯ್ಯ, ಕರ್ಸು. ನ್ಯಾನ್ಸಿ, ರೋಸಿ, ಕೆಂಪಿ, ಕಮ್ ಹಿಯರ್. ಈ 3 ಜನ ಕ್ರಿಮಿನಲ್ಸ್ 5 ಕೋಟಿ ಹಣ ತಗೊಂಡು ಓಡೋಗಿದ್ದಾರೆ. ಅದನ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಬಂದಿದ್ದೀನಿ. ಹಲೋ ಡಾಕ್ಟರ್. ಹಲೋ. ಹಲೋ ಇನ್ಸ್ಪೆಕ್ಟರ್. ನನಗ್ ಭಜನೆ ಮಾಡಕ್ ಹೊತ್ತಾಯ್ತು. Excuse me? ಬರ್ತೀನಿ. ಇವ್ರು ಇರ್ತಾರೆ. ನಾನ್ ಗಂಟೆ ಬರ್ಸಕ್ ಹೋಗ್ಬೇಕು. ಇವ್ರು ಇರ್ತಾರೆ. ನಾನು ಒಬ್ಬರೇ ಬಿಟ್ಟು ಹೋಗ್ತೀರೇನೋ? ನನ್ನ ಮಗನೇ ಪ್ರತಿ ಸಲ ನನ್ನಂತ ಡಾಕ್ಟರ್ ಹತ್ರ ಕಳಿಸ್ತಾ ಇದ್ದೆ. ಇವತ್ತು ನೀನೇ ಮ್ಯಾನೇಜ್ ಮಾಡು. ಅವ್ರ ಹತ್ರ ನಮ್ ಫೋಟೋ ಇದೆ ಕಣೋ. ಯಾವ್ದೋ ಕ್ರಿಕೆಟ್ ಪ್ಲೇಯರ್ಸ್ ಅಂತ ಹೇಳು. ಹೆಸರೇನು ಅಂತ ಕೇಳಿದ್ರೆ ಯಾರೋ ಏನೋ ಗೊತ್ತಿಲ್ಲ. ನಾನು ಯಾರು ಏನೋ ಗೊತ್ತಿಲ್ಲ. ಸಿಸ್ಟರ್, ಹಲೋ ಮೈ ಸನ್. ಇವರ ಪರಿಚಯ ನಿಮ್ಗೆ ಏನಾಗಿದ್ಯಾ? ಓ ಇವರು ಗೊತ್ತಾ ನಿಮ್ಗೆ? ಇವ್ರು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡೋರು. ಕ್ರಿಕೆಟ್ ಆಡ್ತಾರಾ? ಎಸ್. ಇವರು ಓಪನಿಂಗ್ ಬ್ಯಾಟ್ಸ್ಮನ್, ಇವರು ಸೆಕೆಂಡ್ ಆರ್ಡರ್, ಇವರು ಥರ್ಡ್ ಡೌನ್. ಇವನ ಹೆಸರು ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ. ಓಕೆ, ಇವ್ರಿಬ್ರ ಹೆಸರು ಗೊತ್ತಾ? ಓ, ಮೊದಲನೇವನು ಯಾರು? ಯಾರು? ಓಪನಿಂಗ್ ಬ್ಯಾಟ್ಸ್ಮನ್. ಯಾರು? ಇವನ ಹೆಸರು ಯಾರು? ಮೊದಲನೇವ್ರು ಯಾರಂತೆ? ಎರಡು. ಇವನು ಯಾರು? 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 ಟೆನ್ಷನ್ ಮಾಡ್ಕೋಬೇಡಿ. 3 ಜನನು ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಎಕ್ಸ್ಪರ್ಟ್ಸ್. ಬರೋ ದುಡ್ಡನ್ನೆಲ್ಲ ಹಂಚ್ಕೊಂಡ್ಬಿಡೋರು. ಕರೆಕ್ಟ್ ಸಿಸ್ಟರ್. ಈಗ ನೀವು ನನ್ನ ರೂಟಿಗೆ ಬರ್ತಾ ಇದ್ದೀರಾ. ಆ ತರ ಹಂಚ್ಕೋತಾ ಇದ್ದ ದುಡ್ಡಲ್ಲಿ ಒಂದು ಪೋರ್ಷನ್ ಓಪನಿಂಗ್ ಬ್ಯಾಟ್ಸ್ಮನ್ಗೂ ಇತ್ತಲ್ಲ. ಖಂಡಿತವಾಗಿ. ಆ ಓಪನಿಂಗ್ ಬ್ಯಾಟ್ಸ್ಮನ್ ಕೊಡ್ಬೇಕಾದ ದುಡ್ಡನ್ನ ಯಾರು ತಗೊಂಡು ಹೋಗ್ತಿದ್ರು? ಕರೆಕ್ಟ್. ಯಾರು? ಅವ್ರ ಹೆಂಡತಿನೂ ಯಾರು ಹೆಂಡತಿ? ಯಾರು ಹೆಂಡತಿ? ಓಪನಿಂಗ್ ಬ್ಯಾಟ್ಸ್ಮನ್ ಹೆಂಡತಿ. ಅದೇ ಓಪನಿಂಗ್ ಬ್ಯಾಟ್ಸ್ಮನ್ ಹೆಸರು ಏನು? ಓಪನಿಂಗ್ ಬ್ಯಾಟ್ಸ್ಮನ್ ಹೆಸರು ಏನು ಅಲ್ಲ, ಅವ್ನು ಎರಡನೇವನು. ಎರಡನೇ ಸುದ್ದಿ ಯಾಕೀಗ? ಎರಡನೇವನು ಯಾರಾಗಿದ್ರೆ ಏನಂತೆ? ಯಾರು ಎರಡನೇವನು ಅಲ್ಲ, ಓಪನಿಂಗ್ ಯಾರು? ಗೊತ್ತಿಲ್ಲ. ಅವ್ನು ಅಯ್ಯೋ ಗೊತ್ತಿಲ್ಲ ಸಿಸ್ಟರ್, ಗೊತ್ತಿಲ್ಲ ಗೊತ್ತಿಲ್ಲ. ಮೂರನೇವನು. ಅಣ್ಣ ಮೂರನೇವ್ರು ಗೊತ್ತಿಲ್ಲ. ಯಾರಿವ್ರು? ಯಾರು ಏನೋ ಗೊತ್ತಿಲ್ಲ. ಗೊತ್ತು ಅಂತ ಹೇಳಿದ್ರಲ್ಲ ಗೊತ್ತು. ಸಿಸ್ಟರ್, ಯಾರಿವ್ರು?
ಯಾರು ಏನೂ ಗೊತ್ತಿಲ್ಲ. ಯಾರು ಏನೂ ಗೊತ್ತಿಲ್ಲ. ಇವ್ರ ಹೆಸರೇ ರೀ. ಇವ್ರ ಹೆಸರು ಯಾರು, ಇವ್ರ ಹೆಸರು ಏನು, ಇವ್ರ ಹೆಸರು ಗೊತ್ತಿಲ್ಲ ಅಂತ. ಸಿಸ್ಟರ್ ತಮಾಷೆ ಮಾಡ್ತಿದ್ದೀರಾ? ಕ್ರಿಕೆಟ್ ಪ್ಲೇಯರ್ಸ್ ಅಂದ್ರೆ ತೆಂಡೂಲ್ಕರ್, ದ್ರಾವಿಡ್, ಅನಿಲ್ ಕುಂಬ್ಳೆ ಅಂತ ಹೆಸರಿಟ್ಕೋತಾರೆ. ಇವ್ರ ತರ ಯಾರು ಏನು ಗೊತ್ತಿಲ್ಲ ಅಂತ ವಿಚಿತ್ರವಾದ ಹೆಸರಿಟ್ಕೋತಾರ? ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ವಿಚಿತ್ರವಾಗಿ ಹೆಸರಿಟ್ಕೊಳ್ಳೋದು. ಏನ್ ವಿಚಿತ್ರವಾದ ಹೆಸರು? ಒಬ್ಬನ ಹೆಸರು ಟೇಲರ್, ಅವನೇನ್ ಹರಿದ ಬಟ್ಟೆ ಹೊಲ್ಕೊಡ್ತಾನೇನೋ. ಇನ್ನೊಬ್ಬ ಇಂಜಿನಿಯರ್, ಯಾವ ಬಿಲ್ಡಿಂಗ್ ಕಟ್ಟದ್ನೋ. ಒಬ್ಬನ ಹೆಸರು ರೈಸು, ಏನ್ ಊಟ ಮಾಡಕ್ಕಾಗತ್ತೆ. ಇನ್ನೊಬ್ಬ ಕಾರ್ಕೋ, ಏನ್ ಬಾಟ್ಲು ಮುಚ್ಚಕ. ಒಬ್ಬ ಕಪಿ ಅಂತ ಮರ್ಕೋತಿ. ಒಬ್ಬ ಅಂತೂ ಮನುಷ್ಯನೇ ಅಲ್ಲ, ರೇಡಿಯೋ. ಮರ್ಫಿ, ಒಬ್ಬ ಅಂತೂ ಕಾರ್ಗಿಲ್ ವೀರ, ಬಾರ್ಡರ್. ರಾಜ್ಯನೇ ಇಲ್ದೆ ಒಬ್ಬ ಕಿಂಗ್. ಒಬ್ಬನ ಹೆಸರು ಫ್ಲವರ್ ಅಂತೆ, ರೋಸ್ ಅಂತೆ. ಆಟ ಆಡ್ತಾರೋ ಇಲ್ಲ ಲಾಲ್ ಬಾಗಲ್ ಕೆಲಸ ಮಾಡ್ತಾರೋ. ಅಡ್ಗೆ ಬಟ್ಟನ್ ತರ ಒಬ್ಬ ಕುಕ್ಕು. ಸಿಸ್ಟರ್ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಇವ್ರು ಯಾರು ಏನು ಗೊತ್ತಿಲ್ಲ. ಸಿಸ್ಟರ್ ದಯವಿಟ್ಟು ನನ್ನ ಪಾಡಿಗೆ ಬಿಡ್ತೀರಾ? ಮೈ ಸನ್, ಗಾಡ್ ಬ್ಲೆಸ್ ಯು. ನನಗೆ ಸ್ವಲ್ಪ ಕಿವಿ ಕೇಳಲ್ಲ. ಎನಿವೆ, ನೀವು 100 ವರ್ಷ ಬಾಳ್ಬೇಕು. ಹಿಟ್ಟೆ ಸೆಂಚುರಿ. ಅಯ್ಯಯ್ಯೋ, ಯಾರು ಏನು ಗೊತ್ತಿಲ್ಲ, ಯಾರು ಏನು ಗೊತ್ತಿಲ್ಲ. ಯಾರು ಇನ್ವೆಸ್ಟಿಗೇಷನ್ ಎಲ್ಲ ಆಯ್ತಾ? ಯಾರು ಏನು ಗೊತ್ತಾಯ್ತಾ? ಯಾರು ಏನು ಗೊತ್ತಿಲ್ಲ. ಡಾಕ್ಟ್ರ, ನಮ್ಮನ್ನ ನಡ್ಕೊಂಡ್ ಬಂದಿದ್ದು ಯಾರು? ಯಾರು ಏನು ಗೊತ್ತಿಲ್ಲ. ಅವ್ರ ಬಾಕ್ಸ್ ಎಲ್ಲಿ ಹುಡುಕ್ತಾವ್ರ ಗೊತ್ತಿಲ್ವಲ್ಲ ಬ್ಲೇಡು. ಅಯ್ಯೋ ನೀನಾ? ನಿನ್ಗೇನ ಬಂತು ಬರಬಾರ್ದು? ತಲೆ ಮೇಲೆ ಸ್ಕ್ರೀನ್ ಬಿದ್ದೋಗ್ ಬಿಡಿಸ್ಕೊಳಕ್ ಆಗ್ಲಿಲ್ಲ. ನನ್ ಹಿಂದೆನೆ ಯಾಕೋ ಬಂದೆ? ನೀನೇ ದೆವ್ವ ಅನ್ಕೊಂಡ್ಬಿಟ್ಟಿದ್ದೆ. ದೆವ್ವ ಮಾಡ್ದಾಗ ಮಾಡ್ಲಿಲ್ಲ ಅಂದ್ರೆ ಎಲ್ಲಿ ನನ್ನ ಹಿಡ್ಕೊಂಡ್ಬಿಡುತ್ತಂತ ಹಂಗೆ ಮಾಡ್ದೆ.
ನಾಣಿ 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 ಏಯ್ ರಮ್ಮಿ, ಏಯ್ ಕರೆದ ತಕ್ಷಣ ಯಾಕೋ ಬರಲ್ಲ ನೀನು? ನಾನು ಇಲ್ಲೇ ಇದ್ದೀನಿ ಕಣೋ, ಯಾಕೋ ಕೂತ್ಕೊಂಡೆ, ಏನಾಯ್ತು? ನಾವು ಸೂರ್ಕಸ್ ಹುಡ್ಕೋದಲ್ಲ ಬೇಡ. ಅಕ್ಕ ಕಣೋ, ನಾವಿದೆಲ್ಲ ಯಾತಕ್ಕೋಸ್ಕರ ಮಾಡ್ತಾ ಇದೀವಿ ಹೇಳು? ಅಕ್ಕನಿಗೋಸ್ಕರ ತಾನೆ? ಸಮಾಧಾನ ಮಾಡ್ಕೋ, ನೀನು ಇಲ್ಲೇ ಕೂತ್ಕೋ, ಇವ್ ನಿನ್ ಜೊತೆ ಇರ್ತಾನೆ. ಸೂಟ್ ಸುಟ್ಕೊಂಡ್ ಬರ್ತೀನಿ. ಓಕೆ, ಕೂತ್ಕೋ, ಹುಷಾರ್ ನೋಡ್ಕೊಳ್ಳೋ, ಕೂತ್ಕೋ. ಇಲ್ಲೇ ಇರ್ಬೇಕು. ಇಲ್ಲೇ ಇರ್ತಾನೆ, ಕೂತ್ಕೊಳ್ಳೋ, ಕೂತ್ಕೋ. ನೀನ್ ಇಲ್ಲೇ ಇರ್ತೀಯ ತಾನೆ? ಹ್ಯಾಪಿಯ ಸರ್ಕಸ್ ಅಲ್ಲಿ ಇದ್ವಿ. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ನಂಬ್ಕೊಂಡು ಜೀವನ ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿ ಇಲ್ಲಿ ಬಂದು ನನ್ನ ಸೇರ್ಕೊಂಡು ಸೂಟ್ಗೆ ಸುಡ್ಕೊಂಡು ಇಲ್ಲಿಗೆ ಬಂದ್ರೆ ಏನು ಏನಾಯ್ತು? ಏನು ಕ್ಯಾಂಡ್ಲು ನಡ್ಕೊಂಡು ಹೋಯ್ತಾ? ನೀನು ನಡ್ಕೊಂಡು ಹೋಗುತ್ತ ಜೊತೆಲೆ ಬಾತ್ರೂಮ್ ಹೋಗಿರೋದು? ಅಯ್ಯೋ ನನ್ ಕರ್ಮ. ಏನು ಕ್ಯಾಂಡ್ಲು ನಡ್ಕೊಂಡು ಹೋಯ್ತಾ? ಮತ್ತಿಲ್ವಾ? ನೀನೆಲ್ಲ ನೋಡ್ತಾ ಇದ್ದೆ? ಬುಕ್ ಯಾಕೋ ಓದ್ತೀಯ? ಆ ಕ್ಯಾಂಡಲ್ ನೋಡ್ತಾ ಇರೋ. ಆ ಕ್ಯಾಂಡಲ್ ಈಗ ನಡ್ಕೊಂಡು ಹೋಯ್ತು. ಸುಮ್ಮನ್ ಕೂತ್ಕೊಳ್ರು, ನಾನು ಸೂಟ್ ಕೇಸ್ ಹುಡುಕ್ತಾ ಇದ್ದೀನಿ, ನಾನು ಪ್ರಾಣ ತಿಂತಾ ಇದ್ದೀರಲ್ಲೋ. ಏನಾಯ್ತು ನಿನ್ಗೆ? ಸ್ವಲ್ಪ ಹೊತ್ತು ಮುಂಚೆ ಚೆನ್ನಾಗೇ ಇದ್ದಲ್ಲೋ. ಸುಮ್ಮನ್ ಕೂತ್ಕೊಳ್ಳೋ. ಐಸ್ ವಾಟರ್ ಕೊಡ್ಲೇನೋ? ತಪ್ಪ ಕೂತ್ಕೊಳ್ಳೋ, ಕೂತ್ಕೋ ಸುಮ್ಮನೆ. ಬಂದೆ ಈಗ. ಆ ಕ್ಯಾಂಡಲ್ ಮೂವ್ ಆಗ್ಲಿಲ್ವಾ? ಆ ಕ್ಯಾಂಡಲ್ನೇ ನೋಡ್ತಾ ಇರು, ಬೇರೆ ಎಲ್ಲೂ ನೋಡಬಾರ್ದು. ಹ್ಯಾಪಿಯಾಗಿ ಸರ್ಕಸ್ ಅಲ್ಲಿ ಇದ್ವಿ, ಈಗೇನೋ ಆಗಿ ನನ್ನಾಗಿ ಬೆಕ್ ತಿಂದು ಇಲ್ಲಿ ಸೂಟ್ ಕೇಸ್ ಹುಡ್ಕೊಂಡ್ ಬಂದ್ರೆ ಈ ಕ್ಯಾಂಡಲ್ ನಡ್ಕೊಂಡೋಯ್ತು ಅಂತ ಆಗ್ಲೇ ಹೇಳ್ದಲ್ಲೋ. ಮೇಲೆ ಹತ್ತುತ್ತಾ ಇದ್ಯಾ? ಅಯ್ಯೋ ನನ್ ಕರ್ಮ ಎಲ್ಲ ನಿಮ್ ಭ್ರಮೆ. ಎದ್ದೇಳ ಮೇಲೆ, ಎದ್ದೇಳ, ಇಲ್ಲಿ ಕುತ್ಕೋಬೇಡ, ಎದ್ದೇಳ, ಬಾ ನನ್ ಜೊತೆಲಿ ಬರ. ನಾಟಕ ಆಡ್ತಾ ಇದ್ದೀರಾ? ಬಾಕ್ಸ್ ಎಲ್ಲಿದೆ ಅಂತ ಹೇಳಿ. ಬಾಕ್ಸ್ ಎಲ್ಲಿದೆ? ಕತ್ತೆ ನನ್ನ ಮಕ್ಕಳ, ನೀವು ಮೂವರು ಪರಲೋಕಕ್ಕೆ ಟಿಕೆಟ್ ತಗೊಂಡ್ಬಿಡ್ರಿ. ಬಾಕ್ಸ್ ಇಲ್ಲೇ ಇದೆ ಅಂತ ನವರಂಗಿ ಆಟ ಕಟ್ತಾ ಇದ್ರಾ? ಬ್ಲೇಡು ಇವ್ರ ಮೂವರ್ನು ಜೀವಂತವಾಗಿ ಹೂತಾಕ್ಬಿಡಿ. ನಾವು ತುಂಬಾ ಒಳ್ಳೆಯವರು ಕಣಮ್ಮ, ಸತ್ಯವಂತರಮ್ಮ. ಸತ್ಯವಂತರಿಗಿದು ಕಾಲವಲ್ಲ, ಕಳ್ಳ ಕಾಕರಿಗಂತೂ ತಕ್ಕ ಕಾಲ. ಸತ್ಯವಂತರಿಗಿದು ಕಾಲವಲ್ಲ. ದೇವರಿದ್ದಾರೆಂಬ ಭೀತಿ ಯಾರಿಗೂ ಇಲ್ಲ ಇಲ್ಲಿ. ಪುಣ್ಯಕ್ಕಿಂತ ಬೇಗ ಬೀಳುತ್ತಾರೆ ಪಾಪದಲ್ಲಿ. ಅಸಲಿಗಿಂತ ನಕಲಿಯನ್ನೇ ನಂಬುವುದೊಂದು ಹುಚ್ಚು. ಆ ಚಾಟಿ ಇಲ್ದೆ ಬುಗುರಿ ತಿರುಗಿಸೋ ಜನರೇ ಈಗ ಹೆಚ್ಚು. ಮೋಸವೆಂಬುವ ಮಾಯ ಕುದುರೆಗೆ ರೆಕ್ಕೆ ಇರುವುದಂತೆ, ಓಡಿ ಓಡಿ ಹಾರಾಡಿ
ಗಾಡಿ ಮೇಲೆ ಅದು ಕೆಳಗೆ ಕುಸಿಯುವುದಂತೆ ಅಲ್ಲಿ ತನಕ ಕಾಯಲೇಬೇಕು ಸತ್ಯವಂತರೆಲ್ಲ ನ್ಯಾಯ ಅನ್ನೋ ಆನೆ ಬಂದ್ರೆ ಧ್ವಂಸ ದುಷ್ಟರೆಲ್ಲ ವಿಜಯ ಕಮಾಲ್ ಚಾ ಊಚಾ ಊಚಾ ಚಿಲಾಕಿ ಚೋಲಂ ಚೇ ಚಿಕ್ಕಿ ಚಿಕ್ಕಿ ಚೋಲಂ ಚಿಲಾಕಿ ಚೋಲಂ ಈಯಾ ಈಯಾ ಹೇ ಸತ್ಯವಂತರಿಗಿದು ಕಾಲವಲ್ಲ ಕಳ್ಳ ಕಾಕರಿಗಂತೂ ತಕ್ಕ ಕಾಲ ಸತ್ಯವಂತರಿಗಿದು ಕಾಲವಲ್ಲ. ನಂದು ಇವ್ರ ಪೊಸಿಷನ್ She's out of danger. ಆ ರಮ್ಯಾನ ಅಕೌಂಟ್ ಇಂದ ಕ್ಯಾಶ್ ಡ್ರಾ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ಬೇರೆ ಮಾಡಿದೆ. ಮನೆ ಬೇರೆ ಖಾಲಿ ಮಾಡ್ಬೇಕು ಅಂತ ನೋಟಿಸ್ ಬಂದಿದೆ. ಆ ರಮ್ಯಾನು ಸಿಗಲಿಲ್ಲ, ಆ 3 ಜನನೂ ಸಿಗ್ಲಿಲ್ಲ. ಬಿಸ್ಕೆಟ್ ಕೊಡ. ಹಲೋ ಸಲೀಂ ಭಾಯ್ ಬಾಯಿ ಕುದೇತ. हेलो हाँ सलीम भाई सुन रहा है? हाँ बोलो सलीम भाई. तेरा सुपारी भेजो क्या? अरे ऐसा मत करना सलीम भाई. देखो सलीम भाई आप मेरी बात को समझने की कोशिश करो ना. देखो सलीम भाई एक ऐसा झापड़ मारा है ना आपका पूरा पैसा मैं इस हफ्ता भेज दूँ. बॉम्बे भेज. हाँ भेज दूंगा, बिल्कुल भेज दूंगा, बॉम्बे भेज दूंगा. हाँ सलाम भाई. ಕೈಗೆ ಬಂದ್ ತುತ್ತು ಬಾಯಿಗೆ ಬರ್ಲಿಲ್ಲ. ದುಬೈಯಿಂದ ಫೋನ್ ಕಾಲ್ ಬೇರೆ ಬರ್ತಾ ಇದೆ. ಏನ್ ಮಾಡೋದು? ಪ್ರಕಾಶ್ ನನ್ನ ಮಾತು ಕೇಳು, ನನಗೆ ದುಡ್ಡು ಬೇಕು. ಆ ಅಬ್ಬು ಸಲೀಂ ನನ್ನನ್ನ ಹೊಡ್ಸೋದಕ್ಕೆ ಸುಪಾರಿ ಕೊಡ್ತೀನಿ ಅಂತಿದ್ದಾನೆ. ಪ್ರಕಾಶ್ ನನಗೆ ದುಡ್ಡು ಬೇಕೇ ಬೇಕು. ನೋಡು 7ನೇ ತಾರೀಕು ನಮ್ಮ ಮಾವನ ಜೊತೆ ಮಂಗಳೂರಿಗೆ ಫಂಕ್ಷನ್ಗೆ ಬರ್ತಾ ಇದ್ದೀನಿ. ಅಲ್ಲೇ ಎಲ್ಲ ವಿಷಯನ ಮಾತಾಡಿ ಸೆಟ್ಲ್ ಮಾಡೋಣ. ದಯವಿಟ್ಟು ಏನಾದ್ರೂ ಮಾಡು ಪ್ರಕಾಶ್ ಪ್ಲೀಸ್. ಈ ದರಿದ್ರದವರಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ ಏನೋ. ಅಣ್ಣ ವಿಜಯ್ ಪಾಲ್ಗೆ ಮಂಗಳೂರ್ಲಿ ಒಂದ್ ಗತಿ ಕಾಣಿಸಿದ್ರೆ ಆಸ್ತಿ ಎಲ್ಲ ಅವನ್ ಮಗಳ ಹೆಸರಿಗೆ ಹೋಗುತ್ತೆ. ಆಗ ಪ್ರಕಾಶನೇ ಆಸ್ತಿಗೆಲ್ಲ ವಾರಸ್ದಾರ ಆಗ್ತಾರೆ. ನಮ್ ದುಡ್ಡು ನಮಗ್ ಸಿಗುತ್ತೆ. ಶಬಾಷ್ ಶಬಾಷ್ ಶಬಾಷ್. ಇಷ್ಟು ದಿನ ಬಿಸ್ಕೆಟ್ ತಿಂದಿದ್ದಕ್ಕೆ ಇವತ್ತು ಸಾರ್ಥಕ ಆಯ್ತು ಬಿಡು. ಅಬ್ಬ ಎಂತ ಐಡಿಯಾ ಕೊಟ್ಟು ನೀನು. ಇನ್ನೊಂದು ಬಿಸ್ಕೆಟ್ ಕೊಡು. ಅದ್ ಸರಿ, ವಿಜಯ್ ಪಾಲ್ಗೆ ಕಡೆ ರಾತ್ರಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಫಂಕ್ಷನ್ ಅಲ್ಲಿ ಅವನ್ನ ಕೊಲ್ಲೋದು ಹೇಗೆ? ಹೀಗೆ अली इधर आओ. बहुत काम किया तू अपना. ए मीठा खा ले. ಅಯ್ಯೋ ಇದೆಂತ ಸ್ವೀಟ್ಸ್? ಇದು ಅಂಡರ್ ವರ್ಲ್ಡ್ ಪಾಯ್ಸನ್. ಇದನ್ನ ವಿಜಯ್ ಪಾಲ್ ತಿನ್ನೋ ಐಸ್ ಕ್ರೀಮ್ ನಲ್ಲಿ ಇಟ್ಟು ಅವನಿಗೆ ಕೊಟ್ರೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಸೆಕ್ಯೂರಿಟಿ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಈ ಕೆಲಸನ ಬಹಳ ಹುಷಾರಾಗಿ ಮಾಡ್ಬೇಕು ಇನ್ಸ್ಪೆಕ್ಟರ್ ಸುಬ್ಬಯ್ಯ. 50-50 ಮಸ್ಕಾ ಚಸ್ಕಾ. ಈ ಜವಾಬ್ದಾರಿನ ನನಗೆ ಬಿಟ್ಬಿಡಿ. ಗುಡ್ ನ್ಯೂಸ್, ಫಂಕ್ಷನ್ ಗೆ ಇನ್ವಿಟೇಷನ್ ಬಂದಿದೆ. ಆ 3 ಜನ ಕತ್ತೆಗಳು ವಿಜಯ್ ಪಾಲ್ ಮಗಳು ಅದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದಾರೆ. ಫಂಕ್ಷನ್ ದಿವಸ ವಿಜಯ್ ಪಾಲ್ ಮನೆಯಲ್ಲಿ ತಿಥಿ. ಅವತ್ತೇ ಆ 3 ಕತೆಗಳ ಬಲಿ. ಇಸ್ ಇಟ್ ಆಕ್ಸಿಡೆಂಟ್ ಆಗಿದ್ಯಾ? ಬರೋದಿಲ್ವಾ? ಏನ್ ಹೇಳ್ತಾ ಇದ್ದೀರಿ? ಹೌದಾ? ಅವ್ರು ಬರಕ್ಕಾಗಲ್ವಾ? ಓಹ್, ಈಗೇನ್ ಮಾಡೋದು? ಏನಾಯ್ತು ಮದರ್? ನಮ್ ಫಂಕ್ಷನ್ಗೆ ಅಡಿಗೆ ಮಾಡೋರು ಬೆಂಗಳೂರಿಂದ ಬಸ್ ಬರೋವಾಗ ಆಕ್ಸಿಡೆಂಟ್ ಆಗಿ ಇಬ್ರು ಆಸ್ಪತ್ರೆ ಸೇರಿದಾರಂತೆ. ಈಗ ಡಿನ್ನರ್ ಅರೇಂಜ್ಮೆಂಟ್ಸ್ ಹೇಗ್ ಮಾಡೋದು? ಹಾ ಮದರ್, ಡೋಂಟ್ ವರಿ, ನಾವೇ ಬಟ್ಲರ್ ಆಗ್ಬಿಡ್ತೀವಿ. ನೀವಾ? ಬಿಸ್ಕೆಟ್ಸ್ ಚಿಲ್ಡ್ರನ್. ಈ ಕಡೆ ತಿರುಗಿದ್ರೆ ಮೇಲ್, ಈ ಕಡೆ ತಿರುಗಿದ್ರೆ ಫೀಮೇಲ್. ಹೌ ಇಸ್ ಇಟ್? ಆ ಜೀಸಸ್ಸೇ ನಿಮ್ಮನ್ ಕಳ್ಸಿರ್ಬೇಕು. जय 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 भारत जननीये
ಬಾರಿಸು ಡಿಂಡಿ ಮವ ತೋರಿಸು ಶಕ್ತಿ ಶಿವ ಬೆನ್ನಿಗೆ ಚೂರಿ ಹಾಕೋ ವೈರಿಯ ಓಡಿಸುವ ಸತ್ಯವಿದೆ ಶಾಂತಿ ಇದೆ ಕೇಳದಿದ್ರೆ ಅಸ್ತ್ರವಿದೆ ಜಯ 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 ಭಾರತ ಜನನಿಯೇ ಜಯ ಭಾರತ ಜನನಿಯೇ ಬಾರಿಸು ಡಿಂಡಿ ಮವ ತೋರಿಸು ಶಕ್ತಿ ಶಿವ ಬೆನ್ನಿಗೆ ಚೂರಿ ಹಾಕೋ ವೈರಿಯ ಓಡಿಸುವ ಸತ್ಯವಿದೆ ಶಾಂತಿ ಇದೆ ಕೇಳದಿದ್ರೆ ಅಸ್ತ್ರವಿದೆ ಜಯ 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 ಭಾರತ ಜನನಿಯೇ ಜಯ ಭಾರತ ಜನನಿಯೇ ಪಾರ್ಲಿಮೆಂಟಿನ ಅಂಗಳದಲ್ಲೇ ಬಾಂಬೆಸೆಯೋ ಭಯೋತ್ಪಾದಕರನ್ನು ಸಿಗಿದು ಸೀಳಿ ದೇಶ ಉಳಿಸುವ ದೇವಸ್ಥಾನದ ಮುಗ್ಧ ಭಕ್ತರ ಕೊಂದು ಕೂಗುವ ಷಂಡರ ನರವ ಕಿತ್ತು ನರಕಿ ನರಕಿ ನಾಯಿಗೆಸೆಯುವ ಭಾರತ ಭಾರತ ಒಲಿದರೆ ಭಾರತ ಮುನಿದರೆ ಇಲ್ಲೇ ಮಹಾಭಾರತ ಜಯ ಭಾರತ ಜನನಿಯೇ ಜಯ ಭಾರತ ಜನನಿಯೇ ಬಾರಿಸು ಡಿಂಡಿ ಮವ ತೋರಿಸು ಶಕ್ತಿ ಶಿವ ಬೆನ್ನಿಗೆ ಚೂರಿ ಹಾಕೋ ಗೌರಿ ಶಿಖರ ಕನ್ಯಾಕುಮಾರಿ ಒಂದೇ ಆಗಲಿ ಇಂಡಿಯಾದಲ್ಲಿ ಒಂದಿಂಚು ಭೂಮಿ ಅಲುಗಿತೆಂದರೆ 100 ಕೋಟಿ ಭಾರತೀಯರ ವಿಶ್ವರೂಪ ನೋಡಬೇಕಾದೀತು ಕಾಶ್ಮೀರದಲ್ಲಿ ಕಾಲಿಟ್ಟರೆ ಭಾರತ ಭಾರತ ಒಲಿದರೆ ಭಾರತ ಮುನಿದರೆ ಇಲ್ಲೇ ಮಹಾಭಾರತ ಜಯ ಭಾರತ ಜನನಿಯೇ ಜಯ ಭಾರತ ಜನನಿಯೇ ಬಾರಿಸು ಡಿಂಡಿ ಮವ ತೋರಿಸು ಶಕ್ತಿ ಶಿವ ಬೆನ್ನಿಗೆ ಚೂರಿ ಹಾಕೋ ವೈರಿಯ ಓಡಿಸುವ ಸತ್ಯವಿದೆ ಶಾಂತಿ ಇದೆ ಕೇಳದಿದ್ರೆ ಅಸ್ತ್ರವಿದೆ ಜಯ 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 ಭಾರತ ಜನನಿಯೇ ಜಯ ಭಾರತ ಜನನಿಯೇ ಡೋಂಟ್ ವರಿ ತಗೋ ಇದನ್ ತಿಂದ ತಕ್ಷಣ ವಿಜಯ್ ಪಾಲ್ ರಕ್ತ ಕರ್ಕೊಂಡು ಸಾಯ್ತಾನೆ. ಅಲ್ಲಿಗೆ ಅವನ ಕತೆ ಮುಗೀತು. ಅರ್ಜುನ್, ಏನಿದೆಲ್ಲ? ನಿನಗ್ ಬಾಕಿ ಕೊಡ್ಬೇಕಾಗಿರೋದು ನಾನು. ಅವ್ರನ್ನೇ ಕೊಲ್ತಾ ಇದ್ದೀರಾ? ಅವನ ಆಸ್ತಿ ಎಲ್ಲ ನಿನಗ್ ಸಿಗ್ಲಿ ಅಂತ. ಆ ದುಡ್ಡು ನಮಗ್ ಸೇರಿದ್ರೆ ಎಲ್ಲಾ ಕತೆ ಕ್ಲೋಸ್ ಆಗುತ್ತೆ. ಇದರಿಂದ ನಿನಗೂ ಅನ್ಕೋ. ಏನ್ ಮಾತಾಡ್ತಿದ್ಯಾ? ನೋ ನೋ ನೋ, ಇದು ನನ್ನ ಮಾವನಿಗೆ ನಾನು ಹೇಳ್ತೀನಿ. ಕೇಳಿರಿ ಕೇಳಿರಿ, ನಿನಗೆಲ್ಲ ಇಷ್ಟ ಇಲ್ಲ ಅಂದ್ರೆ ನಮ್ ದುಡ್ಡು ನಮಗ್ ಸಾಕು. ಆಯ್ತು, ನಿಮ್ ಹಣ ನಾನು ಕೊಡ್ತೀನಿ. ಆದ್ರೆ ನಮ್ಮ ಮಾವನಿಗೆ ನೀವೇನು ಮಾಡ್ಕೊಡ್ತು? ಪ್ರಕಾಶಕ್ಕೆ ಪಿತ್ತ ನೆತ್ತಿಗೇರಿದೆ ಅಂತ ಕಾಣುತ್ತೆ, ಸ್ವಲ್ಪ ಇಳಿಸು.
ರಮ್ಯಾ ಮೈ ಲವ್. ಸಾಂಗ್ ಮೊದಲು ನೀನ್ ನೋಡ್ದೆ ಕಣೆ, ಡಿಸ್ಟರ್ಬ್ ಮಾಡಬಾರ್ದು ಸುಮ್ಮನೆ. ಮೊದಲು ವಿಜಯ್ ಪಾಲ್ನ ವಿಚಾರಿಸ್ಕೊಂಡು ಆಮೇಲೆ ನೀನು ವಿಚಾರಿಸ್ಕೊತೀನಿ. ಬಂದಲ್ಲಿ ಬಂದ ಹೇಳ್ಕೊಡಗೆ ಗೋಡನ್ ಕಟ್ಟ ಬಿಡ್ರಿ ಅವಳನ್ನ ಕರ್ಕೊಂಡೋಗಿ. ಇವರಿಬ್ಬರನ್ನು ಕರ್ಕೊಂಡು ಗೋಡನ್ ಕಟ್ಟ ಹೋಗಿ. ಪ್ರಕಾಶ್ ಪ್ರಕಾಶ್ ಸರ್ ಏನ್ ಸರ್ ನೀವು ಗ್ಲಾಸ್ನ ಕೆಳಗಡೆ ಬೀಳ್ಸ್ಬಿಡ್ರಿ. ಅಯ್ಯಯ್ಯೋ ಗ್ಲಾಸ್ನ ಹೊಡೆದಾಕ್ಬಿಟ್ರಲ್ಲ ಸರ್ ನೀವು. ಬೇರರ್ ಇದನ್ನ ಟೇಸ್ಟ್ ಮಾಡಿದ್ದೀನಿ, ಸೆಕ್ಯೂರಿಟಿ ಚೆಕ್ ಆಗಿದೆ. ಇದನ್ನೇ ವಿಜಯ್ ಪಾಲ್ ಅವ್ರು ಕೊಡಬೇಕು. ಇದನ್ನ ಇದು ವಿಜಯ್ ಪಾಲ್ಗೆ, ಇದು ರಾಮ್ಪಾಲ್ಗೆ, ಇದು ಜೈಪಾಲ್ಗೆ, ಇದು ಧನ್ಪಾಲ್ಗೆ, ಇದು ಗೋಪಾಲ್ಗೆ, ಜೈಪಾಲ್, ರಾಮ್ಪಾಲ್, ಗೋಪಾಲ್, ಇದು ವಿಜಯ್ ಪಾಲ್ಗೆ, ಇದು ದಾನ್ಪಾಲ್ಗೆ, ಇದು ರಾಮ್ಪಾಲ್ಗೆ, ಇದು ವಿಜಯ್ ಪಾಲ್ಗೆ, ಇದು ಗೋಪಾಲ್ಗೆ, ಇದು ಧನ್ಪಾಲ್ಗೆ, ಇದು ಜೈಪಾಲ್ಗ. ಓಕೆ, ಇದು ಯಾವ ಪಾಲ್ಗೆ? ಇದು ವಿಜಯ್ ಪಾಲ್, ಇದು ದಾನ್ಪಾಲ್ಗೆ, ರಾಮ್ಪಾಲ್ಗೆ. ಅರ್ಥ ಆಯ್ತಾ ಅಣ್ಣ? ಒಂದೇ ಒಂದ್ ತಿನ್ಬಿಡ್ತೀನಿ. ತಿನ್ನು, ವಿಜಯ್ ಪಾಲ್ ಅವ್ರ ಬಂದು ತಿನ್ಬೇಡ. ವಿಜಯ್ ಪಾಲ್ ಇದು ಸೆಕ್ಯೂರಿಟಿ ಚೆಕ್ ಆಗಿದೆ, ತಗೊಂಡೋಗು ತಗೊಂಡೋಗು. ವಿಜಯ್ ಪಾಲ್ದು ಐಸ್ ಕ್ರೀಮ್ ಸರ್. ಈ ಐಸ್ ಕ್ರೀಮ್ ತಿನ್ಬೇಡಿ, ಎಲ್ಲ ಮಿಕ್ಸಪ್ ಆಗ್ಬಿಟ್ಟಿದೆ. ತಿಂದ್ರೆ ಸತ್ತೋಗ್ಬಿಡ್ತೀರಾ. ಹೊಸ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತರ್ಸಿ. ಎನಿ ಪ್ರಾಬ್ಲಮ್ ಸರ್? ನೋ, ನಥಿಂಗ್. ಕೊಟೇಶನ್ಸ್ ಎಲ್ಲ ತರಿಸಿ, ಅದಕ್ಕೆ ಬೇಕಾದ ಸಹಾಯ ನಾನು ಮಾಡ್ತೀನಿ. ಹೌ ಮಚ್ ಡು ಯು ನೀಡ್? ಅರೌಂಡ್ 5 lakhs. ಸರಿ. ಏನು ಮಾಡ್ತಾ ಇದ್ಯಾ ಅಣ್ಣ? ಚೆರಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಲೈಫ್ ಅಲ್ಲಿ ಇದೊಂದೇ ಒಂದ್ ಸಿಕ್ಕಿರ್ ತಿನ್ಬಿಡ್ತೀನಿ ಅಣ್ಣ. ಸರ್ವ್ ಮಾಡುವಾಗ ತಿನ್ಬಾರ್ದು. ಇಂಥ ಜಾಗದಲ್ಲಿ ಕ್ಲೀನ್ ಆಗಿರೋದನ್ನ ಕಲಿಬೇಕು. ಒಳ್ಳೆ ಸಿಟಿ ಮಾರ್ಕೆಟ್ ಅಲ್ಲಿ ಬೋಟಿ ಕಾಲೇಜ್ ಮಾರೋ ತರ ಇದ್ದಾನೆ. ಬರ ಇನ್ನೇನು ಮಾಡ್ತಾ ಇದೆಯಾ ಅಲ್ಲಿ? ಬಂದೆ. ಕೆಟ್ಟ ಜನಗಳ ಸವಾಸ ಮಾಡಿದ್ದಕ್ಕೆ ನನಗೆ ಈ ಗತಿ ಬಂತು. ಪ್ರಕಾಶ್ ಆಗಿದ್ದಾಗೋಯ್ತು. ನೋಡಿ, ಕಳ್ತೋಗಿರೋ ದುಡ್ಡು ಸಿಕ್ತು. ಈಗ ನನ್ನ ಹೆಂಡತಿ ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಏನು ಯೋಚನೆ ಮಾಡ್ಬೇಡಿ, ಇಲ್ಲೇ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದಾರೆ. ಪ್ರಾಣಕ್ಕೇನು ತೊಂದ್ರೆ ಇಲ್ಲ. ಇಲ್ಲೇ ಇದ್ದಾಳ? ರಾಣಿ, ರಾಣಿ, ಇಲ್ಲಿ ಬಾ ಇಲ್ಲಿ. ರಾಣಿ, ರಮ್ಮಿಗೆ ಇದನ್ನ ಕೊಟ್ಬಿಡು. ತಗೋ. ರಾಣಿ, ಐಸ್ ಕ್ರೀಮ್. ಇಂಥ ಜಾಗ ಬಂದು ಪೇಪರ್ ತಿನ್ನೋದಾ? ಏನೋ ಮಾಡ್ತಿದ್ಯಾ? ಏನಿಲ್ಲ ಅಣ್ಣ.
ವಂಡರ್ಫುಲ್ ಶೋ, ವೆರಿ ಗುಡ್. ಥ್ಯಾಂಕ್ ಯು ಮಾಧವ್. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ. ಕಿತ್ತೂರು ಚೆನ್ನಮ್ಮ ಕೊಡು. ಅಮ್ಮ ಅಲ್ಲಿ ನೋಡಿ ಕಾಯ್ತಾರೆ. ಎಷ್ಟು ದಿನ ಅಮ್ಮ ಸ್ವಾತಂತ್ರ್ಯ ಕಾಯೋದು? ಹೋಗಿ ಹಿಡ್ಕೊಂಡ್ ಬನ್ನಿಮ್ಮ. ಸಾಯಿಸ್ಬಿಡ್ತೀನಿ. ಏನೋ ಇದು? ನನ್ನ ಮಗನ ಎಕ್ಕ ಒತ್ತಲ್ಲಿ ತಿಂತ ಕೂತಿದ್ಯಾ? ಬಾರ ಇಲ್ಲಿ. ದೇಶದ್ರೋಹಿ ವಿಕ್ಟೋರಿಯಾ, ನಿನ್ನನ್ನೇ ನಾನು ಹುಡುಕ್ತಾ ಇದೆ. ಮಸಾಲೆ ಮಾಡಿಬಿಡ್ತಾಳೆ ಈ ಕಿತ್ತೂರು ಚೆನ್ನಮ್ಮ. ಯಾರು ಗೊತ್ತಾ? ಮೈಸೂರು ಜಯಮ್ಮ. ಓಹೋ, ನನ್ನೊಡನೆ ಯುದ್ಧ ಮಾಡಿದ್ಯಾ? ತೆಗೆದುಕೋ. ಅಣ್ಣ 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 ಬಾಕ್ಸ್ ಕೊಡೋಣ. ನಮ್ಗೆ ಮೋಸ ಮಾಡಿ ಬಾಕ್ಸ್ ತೊಗೊಳಕ್ ಇದ್ಯಾ? ಅಣ್ಣ ಕೊಡೋಣ. ಅಣ್ಣ ನಿಂತ್ಕೊಳ್ಳ ಪ್ಲೀಸ್, ನಾನು ಬರ್ತೀನಿ. ಅಣ್ಣ ನಿಲ್ಲು, ಓಡ್ಬೇಡ, ಶೂಟ್ ಮಾಡ್ಬಿಡ್ತೀನಿ. ಪಾಪ ಒಳ್ಳೆ ಮನುಷ್ಯ ಹೋಗ್ಬಿಟ್ಟ. ಶಂಭೋ ಮಹಾದೇವ. ಮಲಸರ್ಜ, ನಿಮ್ ಚೆನ್ನಾಗಿ ಇಟ್ಕೊಳ್ರಿ. ಮಲಸರ್ಜ ಬಾಬಾ. ಬಿಲ್ಡಿಂಗ್ ಅಲ್ಲಿ ಓಡು ಓಡು. ಚೆನ್ನಾಗಿದ್ದೀರಾ? ಏನಾಯ್ತು? ಎಲ್ಲಿಯ ಪಾಪಿಗಳು? ನನ್ ಕೈ ಕೊಟ್ಟು ಓಡಕ್ಕೇನಲ್ಲ. ನಾನ್ ನಿಮ್ಮನ್ ಕೊಲ್ಲಲ್ಲ. ನೀವೇ ಈ ಕಟ್ಟಡದಿಂದ ಕೆಳಗ್ ಧುಮ್ಕಿ ಸ್ವರ್ಗ ಟಿಕೆಟ್ ತಗೋಬೇಕು. ನೀನೆಲ್ಲ ಬಾರೆ ಕಡೆ. ನನ್ನಿಂದ ತಾನು ಇಷ್ಟೆಲ್ಲ ಆಗಿದ್ದು, ನಾನೇ ಹೋಗ್ತೀನಿ. ಬೇಡ ಸರ್, ನಮ್ಮಿಂದ ತಾನು ಇಷ್ಟೆಲ್ಲ ಆಗಿದ್ದು, ನಾವೇ ಹೋಗ್ತೀವಿ. ಅಯ್ಯಯ್ಯ, ನೀವ್ಯಾರು ಹೋಗ್ಬೇಡ್ರಪ್ಪ, ನಾನೇ ಹೋಗ್ತೀನಿ. ಇಲ್ಲ ಜಯಮ್ಮ, ತಪ್ಪು ನಿಮ್ದಲ್ಲ. ನಿಮ್ಮನೇಲಿ ಸಿಕ್ಕಾಕ್ಸಿದ್ದೆ ನಾವು ಹೋಗೋದೇ ಸರಿ. ಏನದು? ಏನಿಲ್ಲ. ನನ್ ಸಾಯಕ್ ಮುಂಚೆ ಈ ಬಿಸ್ಕೆಟ್ ತಿಂದು ಸತ್ತೋಗ್ತೀರಣ್ಣ. ಇಲ್ಲ, ಪ್ರಪಂಚದಲ್ಲಿ ಎಷ್ಟೇ ಬಿಸ್ಕೆಟ್ ಇದ್ರು ಎಲ್ಲ ನನಗ್ ಸೇರಿತ್ತು. ಈಗ ನಾನ್ 10 ಎಣಿಸೋದ್ರೊಳಗೆ
ನೀವು ಒಬ್ಬೊಬ್ರ ಜಂಪ್ ಹೊಡಿಬೇಕು. ಓಕೆ? ಹೋಗಿ ಹೋಗಿ ಹೋಗಿ. ಇಲ್ಲ. ಕಾಲೆಲ್ಲ ನಡುಗ್ತಾ ಇದೆ. ಸರಿ ಬನ್ನಿ. ರಮ್ಯಾ ಬಿಸ್ಕೆಟ್ ತಿನ್ನು. ಇವರಪ್ಪ ಇವರು ಮೇರೆ ಬಂತಾ ಇದಾರೆ. 3 4 ಹೋಗೋ 5 ಬಂದ್ರಿ ಇವ್ರು ಯಾಕೆ ಇಲ್ಲಿದ್ದಾರೆ? ಇವರೇ ನನ್ನ ಕಿತ್ತ ಮಾಡಿದ್ದು. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ದ್ರೋಹಿಗಳು, ಪಾಪಿಗಳು. ಬೇಡ ರೀ, ಆ ಪಾಪಿಗಳನ್ನ ಹೋಗ್ಬೇಡಿ. ನೀವೇನು ತಪ್ಪು ತಿಳ್ಕೊಬೇಡಿ, ಪರವಾಗಿಲ್ಲ ಬಿಡಿ ಸರ್. ಅವ್ರು ಬೈದ್ರು ಅಂತ ನಮ್ಗೇನು ಬೇಸರ ಇಲ್ಲ ಸರ್. ಊರ್ಮಿ 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 ನಾಟಕ ಬಿಡಿ ಪ್ಲೀಸ್. ಮೊದಲು ಅಕ್ಕನ ಅಮೆರಿಕ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ಸರಿ ಮಾಡಿಸಿ, ಅದು ಮುಖ್ಯ. ನಮಗೆ ಅವರು ಏನ್ ತಿಳ್ಕೊಂಡ್ರೆ ಏನಂತೆ. ಮುಖ್ಯವಾಗಿ ನೀವು ಕೆಟ್ಟವರಾಗಿದ್ದೀರಿ ಅನ್ನೋದು ಮಾತ್ರ ಅಕ್ಕನ ಗೊತ್ತಾಗ್ಲೇಬಾರ್ದು. ನೀವು ಒಳ್ಳೆಯವರಾಗಿ ಉಳಿದ್ಬಿಡಿ. ನಾವು ಕೆಟ್ಟವರಾದ್ರೆ ಏನಂತೆ? ನೀನ್ ಹೇಳಿದ್ದೆ ಸರಿ. ಕತ್ತೆಗಳ ಮೇಲೆ ಕೊಳೆ ಬಟ್ಟೆ ಒರೆಸಿದ್ರೇನೆ ಸರ್ ಅದು ಕತ್ತೆಗಳು ಅನ್ಸ್ಕೊಳ್ಳೋದು. ಬನ್ರಿ ಬೇಗ, ಈ ನೀತಿ ಹತ್ರ ಏನ್ ಮಾತು? ಬನ್ರಿ ದ್ರೋಹಿಗಳು, ಪಾಪಿಗಳು, ಪಾಪ. ನೋಡಿ, ದಯವಿಟ್ಟು ಇದನ್ನ ತಗೊಳ್ಳೇಬೇಕು. ತಗೊಳ್ಳಿ. ನಮಸ್ಕಾರ. ಆ ಕಡೆ ಯಾಕೆ ನೋಡ್ತಾ ಇದ್ದೀರಾ? ಸುಮ್ಮನೆ ನೋಡ್ಬೇಡಿ, ಹಿಂದೆ ಬಂದ್ಬಿಡ್ತಾರೆ. ಏನೋ ಮಾಡೋದಿದ್ನ. ಇದು ನಿಮ್ ಹತ್ರ ಇರ್ಲಿ. ನಿಮ್ ಹತ್ರ ಇದ್ರೆ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗುತ್ತೆ. ಹೌದು. ಜಯಮೋರ ಬನ್ನಿ ಹೋಗೋಣ. ನಾನ್ ನಿಮ್ಗೆಲ್ಲ ತುಂಬಾ ಕಷ್ಟ ಕೊಟ್ಬಿಟ್ಟೆ, ಆದ್ರೂ ನೀವು ನನ್ನನ್ನ ಕಾಪಾಡಿ ನನ್ ಜೀವ ಉಳಿಸ್ಬಿಟ್ರಿ. ಇನ್ ಮುಂದೆ ನಾನು ದೇವ್ರ ಸೇವೆ ಮಾಡ್ಕೊಂಡು ನನ್ನ ಪಾಪನಾದ್ರೂ ಕಳ್ಕೊತೀನಿ. ಈ ಬಂಗಾರದಂತ ಹೆಣ್ಣುಗಳಿಗೆ ಒಳ್ಳೆ ಜೀವನ ಕೊಡಿ. ಗುಡ್ ಲಕ್. ಗುಡ್ ವಿಶಸ್. ಬಾಯ್.
ತಗೊಳ್ಳಿ, ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ಒಂದು ಸ್ಮಾಲ್ ಗಿಫ್ಟ್. ನಮಸ್ಕಾರ.